ನಮಸ್ಕಾರ. ಈ ಕರಾರು ವಿಷಯದಲ್ಲಿ ಘಟಕ 2ರ ಫ್ರೀ ಕನ್ಸೆಂಟ್ ಮುಕ್ತ ಸಮ್ಮತಿ ಅಂತಕ್ಕಂಥ ವಿಷಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಮುಕ್ತ ಸಮ್ಮತಿ ಅನ್ನೋದನ್ನು ನಾವು 13 ಮತ್ತು 14 ಸೆಕ್ಷನ್ಗಳನ್ನು ನೋಡಿದ್ದೀವಿ. ಆಮೇಲೆ ಒತ್ತಾಯ ಅಥವಾ ಜುಲುಮೆ ಅಂತ ಹೇಳ್ತೀವಿ ನಾವು. ಒತ್ತಾಯ ಅಥವಾ ಜುಲುಮೆ ಅನ್ನುವುದನ್ನು ಒತ್ತಾಯ ಅಥವಾ ಜುಲುಮೆ ಅಂತಾರೆ. ಅದಕ್ಕೆ ಜುಲುಮೆ ಮಾಡಬೇಡ ಅಂತ ಜುಲುಮೆ. ಇದಕ್ಕೆ ಕೋರ್ಷನ್ ಅಂತ ಹೇಳ್ತೀವಿ. ಕೋರ್ಷನ್ ಇದನ್ನು ನಾವು ಸೆಕ್ಷನ್ 15ರಲ್ಲಿ ನೋಡಿದ್ದೀವಿ. ಹಿಂದಿನ ವಿಡಿಯೋದಲ್ಲಿ ಇದನ್ನು ನೋಡಿದ್ದೀವಿ ನಾವು. ವಿ ಹ್ಯಾವ್ ಸೀನ್ ದಿಸ್ ಇನ್ ಅವರ್ ಪ್ರೀವಿಯಸ್ ವಿಡಿಯೋ ಆ್ಯಂಡ್ ಟುಡೇ ವಿ ಆರ್ ಕಂಟಿನ್ಯೂಯಿಂಗ್ ದ ಚಾಪ್ಟರ್ ಆ್ಯಂಡ್ ದಿ ಸೆಕೆಂಡ್ ಪ್ರಾಬ್ಲಮ್ ಫಾರ್ ಫ್ರೀ ಕನ್ಸೆಂಟ್ ಈಸ್ ಅನ್ಡ್ಯೂ ಇನ್ಫ್ಲೂಯೆನ್ಸ್. ಅನ್ಡ್ಯೂ ಇನ್ಫ್ಲೂಯೆನ್ಸ್, ಅತಿಯಾದ ಪ್ರಭಾವ, ಹೆಚ್ಚಿನ ಪ್ರಭಾವ ಅಂತಕ್ಕಂಥದ್ದು. ಅನ್ಡ್ಯೂ ಇನ್ಫ್ಲೂಯೆನ್ಸು ಯಾವ ಥರ ಆಗ್ತದೆ ಅನ್ನೋದನ್ನು ನಾವು ಇವತ್ತಿನ ಈ ಒಂದು ಚಾಪ್ಟರ್ನಲ್ಲಿ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಸಿ, ಇಟ್ ಈಸ್ ಟೋಲ್ಡ್ ವಾಟ್ ಈಸ್ ಅನ್ಡ್ಯೂ ಇನ್ಫ್ಲೂಯೆನ್ಸ್ ಈಸ್ ಡಿಸ್ಕ್ರೈಬ್ಡ್ ಇನ್ ಸೆಕ್ಷನ್ 16. ಕಲಂ 16ರಲ್ಲಿ ಅನ್ಡ್ಯೂ ಇನ್ಫ್ಲೂಯೆನ್ಸ್ ಅಂದ್ರೇನು ಅಥವಾ ಅತಿಯಾದ ಪ್ರಭಾವ ಅಂದ್ರೇನು ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ. ವೆನ್ ಒನ್ ಪಾರ್ಟಿ ಡಾಮಿನೇಟ್ಸ್ ದ ವಿಲ್ ಆಫ್ ಎನದರ್, ಒಬ್ಬ ವ್ಯಕ್ತಿ ಇನ್ನೊಬ್ಬನ ಇಚ್ಛೆಯ ಮೇಲೆ ಪರಿಣಾಮ ಬೀರೋದು. ನೋಡಿ, ಒತ್ತಡ ತರುವುದು ಬೇರೆ, ಅನ್ಡ್ಯೂ ಇನ್ಫ್ಲೂಯೆನ್ಸ್ ಬೇರೆ, ಕೋರ್ಷನ್ ಬೇರೆ. ಕೋರ್ಷನ್ ಅಂದರೆ ಒತ್ತಡ ತರೋದು, ಎಟ್ ಗನ್ ಪಾಯಿಂಟ್ ಅನ್ಬೋದು. ಇದು ಗನ್ ಪಾಯಿಂಟ್ ಅಲ್ಲ, ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡೋದು. ಅದಕ್ಕೆ ಅನ್ಡ್ಯೂ ಇನ್ಫ್ಲೂಯೆನ್ಸ್ ಅಂತಾರೆ. ಒಬ್ಬ ಪಕ್ಷ ಇನ್ನೊಬ್ಬರ ಇಚ್ಛೆಯನ್ನು ನಿಯಂತ್ರಿಸಿ ಅನ್ಯಾಯದ ಲಾಭ ಪಡೆಯುವುದನ್ನು ಅನ್ಡ್ಯೂ ಇನ್ಫ್ಲೂಯೆನ್ಸ್ ಅಂತಾರೆ. ರಿಲೇಷನ್ಶಿಪ್ಸ್ ಲೈಕ್ ಪೇರೆಂಟ್ ಚೈಲ್ಡ್, ನೋಡಿ ಯಾವ್ಯಾವ ಅನ್ಡ್ಯೂ ಇನ್ಫ್ಲೂಯೆನ್ಸ್ ಆಗ್ಬೋದು ಅನ್ನೋದನ್ನು ಎಕ್ಸಾಂಪಲ್ ನಾವು ನೋಡ್ಬೋದು ಇಲ್ಲಿ. ವಿ ಕ್ಯಾನ್ ಜಸ್ಟ್ ಲುಕ್ ಎಟ್ ಸಮ್ ಎಕ್ಸಾಂಪಲ್ಸ್. ಪೇರೆಂಟ್ ಚೈಲ್ಡ್, ಗಾರ್ಡಿಯನ್ ವಾರ್ಡ್, ಡಾಕ್ಟರ್ ಪೇಷಂಟ್, ಗುರು ಶಿಷ್ಯ, ಆ್ಯಂಡ್ ದೆನ್ ಅಡ್ವೊಕೇಟ್ ಕ್ಲೈಂಟ್, ಇವೆಲ್ಲವನ್ನು ಹೇಳ್ಬೋದು ನಾವು. ಇವು ಉದಾಹರಣೆಗಳು. ಇಫ್ ದ ಟ್ರಾನ್ಸಾಕ್ಷನ್ ಈಸ್ ಅನ್ಕನ್ಸೀನಿಯಬಲ್, ಅನ್ಯಾಯಕರವಾಗಿದ್ದರೆ, ಇಫ್ ದ ಟ್ರಾನ್ಸಾಕ್ಷನ್ ಈಸ್ ಅನ್ಕನ್ಸೀನಿಯಬಲ್, ದೆನ್ ದ ಪ್ರಾಬ್ಲಮ್ ಈಸ್ ಫಾರ್ ದ ಪರ್ಸನ್ ಹೂ ಇನ್ಫ್ಲೂಯೆನ್ಸ್ಡ್. ಅವನ ಮೇಲೆ ಜವಾಬ್ದಾರಿ ಬರ್ತದೆ. ಹಿ ಹ್ಯಾಸ್ ಟು ಪ್ರೂವ್ ದ್ಯಾಟ್ ಹಿ ಹ್ಯಾಸ್ ನಾಟ್ ಇನ್ಫ್ಲೂಯೆನ್ಸ್. ನಾನು ಅವನ ಮೇಲೆ ಪ್ರಭಾವ ಬೀರಿಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕಾಗ್ತದೆ. ದಟ್ ಈಸ್ ದಿ ಕಾನ್ಸೆಪ್ಟ್ ಇನ್ ಅನ್ಡ್ಯೂ ಇನ್ಫ್ಲೂಯೆನ್ಸ್. ಅನ್ಡ್ಯೂ ಇನ್ಫ್ಲೂಯೆನ್ಸ್ ಮೇಲೇ ನಿಮಗೆ 10 ಮಾರ್ಕ್ಸಿನ ಪ್ರಶ್ನೆ ಬರ್ಬೋದು, ಅಥವಾ ಅನ್ಡ್ಯೂ ಇನ್ಫ್ಲೂಯೆನ್ಸು ಮತ್ತು ಕೋರ್ಷನ್ನ ಕಂಪೇರ್ ಮಾಡಿ ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ಎರಡರ ವ್ಯತ್ಯಾಸ ಹೇಳಿ ಅಂತಕ್ಕಂಥ ಪ್ರಶ್ನೆ ಬರ್ಬೋದು ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಅನ್ಡ್ಯೂ ಇನ್ಫ್ಲೂಯೆನ್ಸ್ ಅಂದರೆ ಏನು ಅನ್ನೋದನ್ನು ನೋಡ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು 3 ಕೇಸ್ ಲಾಗಳನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಐ ಹ್ಯಾವ್ ಟೇಕನ್ ಮೆನಿ ಕೇಸ್ ಲಾಸ್ ಆರ್ ದೇರ್, ಬಟ್ ಫಾರ್ ದ ಪರ್ಪಸ್ ಆಫ್ ಮೈ ಲೆಕ್ಚರ್ ಐ ಹ್ಯಾವ್ ಟೇಕನ್ 3 case laws in which four case laws are there. One is 2 English case and 2 Indian cases I have dealt. ಆ ಕೇಸ್ಗಳನ್ನು ಆಮೇಲೆ ನೋಡೋಣ ನಾವು. ಈಗ ಸೆಕ್ಷನ್ ಏನು ಹೇಳುತ್ತೆ ಎಕ್ಸಾಕ್ಟ್ಲಿ ಕಾಂಟ್ರಾಕ್ಟ್ ಲಾನಲ್ಲಿ ಅನ್ಡ್ಯೂ ಇನ್ಫ್ಲೂಯೆನ್ಸ್ ಅಂದರೆ ಏನು ಹೇಳ್ತಾರೆ ಅನ್ನೋದನ್ನು ನಾವು ನೋಡೋದಾದರೆ, ಸೆಕ್ಷನ್ 16(1), 16(2), 16(3) 3 ಸಬ್ ಕ್ಲಾಸ್ ಇದ್ದಾವೆ ಇದರಲ್ಲಿ. ದೇರ್ ಆರ್ 3 ಸಬ್ ಕ್ಲಾಸಸ್ ಫಾರ್ ಸೆಕ್ಷನ್ 16. ಈ ಏನು ಅತಿಯಾದ ಪ್ರಭಾವ ಅಂತೇನು ಹೇಳ್ತೀವಿ ನಾವು, ಈ ಹೆಚ್ಚಿನ ಪ್ರಭಾವವನ್ನು ಮಾಡುವಂತಹ, ಮನಸ್ಸಿನ ಮೇಲೆ ಪ್ರಭಾವವನ್ನು ಮಾಡುವಂತಹ ಒಂದು ವ್ಯವಸ್ಥೆ ಏನಿದೆಯಲ್ಲ, ಇದಕ್ಕೆ 3 ಸಬ್ ಕ್ಲಾಸಸ್ ಇದ್ದಾವೆ. ಸಬ್ ಕ್ಲಾಸ್ 1, ಸೆಕ್ಷನ್ 16(1). ದಿಸ್ ಈಸ್ ಸೆಕ್ಷನ್ 16(1). ಏನು ಹೇಳುತ್ತೆ ಅಂತ ನೀವು ನೋಡೋದಾದರೆ, ಕಲಮು 16(1) ಏನು ಹೇಳುತ್ತೆ? ಅತಿಯಾದ ಪ್ರಭಾವ. ಯಾದ ಪ್ರಭಾವ ಅಂದ್ರೆ ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡೋದಾದ್ರೆ, ಇಟ್ ಈಸ್ ದ ಲೈಕ್ ಎ ಡೆಫಿನೇಷನ್ ಹಿಯರ್. ಏನು? ಎ ಕಾಂಟ್ರಾಕ್ಟ್ ಈಸ್ ಸೇಡ್ ಟು ಬಿ ಇಂಡ್ಯೂಸ್ಡ್ ಬೈ ಅನ್ಡ್ಯೂ ಇನ್ಫ್ಲೂಯೆನ್ಸ್. ಅವಶ್ಯಕತೆ ಇರಲಾರ್ದಂತಹ ಒಂದು ಪ್ರಭಾವವನ್ನು ಬೀರಿದೆ, ಇರಲಾರ್ದಂತಹ ಪ್ರಭಾವವನ್ನು ಬೀರಿದೆ ಅಂಥೇಳಿ ನಾವು ಒಂದು ಕಾಂಟ್ರಾಕ್ಟನ್ನು ಹೇಳಬೇಕಾದ್ರೆ, ವೇರ್
ದ ರಿಲೇಷನ್ಸ್ ಸಬ್ಸಿಸ್ಟಿಂಗ್ ಬಿಟ್ವೀನ್ ಪಾರ್ಟೀಸ್, ಆ ಎರಡೂ ಪಾರ್ಟಿಗಳ ಮಧ್ಯ ಇರ್ತಕ್ಕಂತಹ ಸಂಬಂಧ ಹೇಗಿರಬೇಕು ಅಂತಂದರೆ ಸಚ್ ದ್ಯಾಟ್ ಒನ್ ಆಫ್ ದ ಪಾರ್ಟೀಸ್, ಅದರಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಡಾಮಿನೇಟ್ ಮಾಡೋ ಹಾಗಿರಬೇಕು, ಇನ್ನೊಬ್ಬ ವ್ಯಕ್ತಿಯ ಮನಸ್ಸಿನ ಮೇಲೆ ಪ್ರಭಾವ ಬೀರುವ ಹಾಗಿರಬೇಕು. ಆ ರೀತಿಯಾದಂತಹ ವ್ಯವಸ್ಥೆ ಕಂಡು ಬಂದರೆ, ಮೇಲ್ನೋಟಕ್ಕೆ ಆ ವ್ಯವಸ್ಥೆ ಕಂಡು ಬಂದರೆ ಆವಾಗ ಅಂಡು ಇನ್ಫ್ಲೂಯೆನ್ಸ್ ಆಗಿರ್ಬೋದು ಅಂತ ನಾವು ಹೇಳ್ಬೋದು. ಆ್ಯಂಡ್ ಯೂಸಸ್ ದ್ಯಾಟ್ ಇನ್ಫ್ಲೂಯೆನ್ಸ್ ಟು ಆಬ್ಟೇನ್ ಅನ್ಫೇರ್ ಅಡ್ವಾಂಟೇಜ್, ಅನ್ಯಾಯವಾದ ಪ್ರತಿಫಲವನ್ನು ಪಡೆಯುವುದಕ್ಕೋಸ್ಕರ ಅಥವಾ ಅನ್ಯಾಯವಾದ ಲಾಭವನ್ನು ಪಡೆಯುವುದಕ್ಕೋಸ್ಕರ ಅವನು ಯಾರು ಪ್ರಭಾವಶಾಲಿ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಏನು ಮಾಡಿರ್ಬೋದು, ಅನ್ಡ್ಯೂ ಇನ್ಫ್ಲೂಯೆನ್ಸ್ ಅಥವಾ ಅವಶ್ಯಕತೆ ಇರಲಾರ್ದಂತಹ ಪ್ರಭಾವವನ್ನು ಬೀರಿರಬಹುದು, ಅತಿಯಾದ ಪ್ರಭಾವವನ್ನು ಬೀರಿರಬಹುದು ಅಂಥೇಳಿ ನಾವು ಹೇಳ್ಬೋದು ಅನ್ನೋದನ್ನು ಸೆಕ್ಷನ್ 16(1) ಹೇಳುತ್ತೆ. ಒಂದು ಒಪ್ಪಂದವು ಅತಿಯಾದ ಪ್ರಭಾವದಿಂದ ಪ್ರೇರಿತವಾಗಿದೆ ಎಂದು ಹೇಳಲಾಗುತ್ತದೆ ಯಾವಾಗ ಒಪ್ಪಂದದ ಪಕ್ಷಗಳ ನಡುವಿನ ಸಂಬಂಧಗಳು ಅಂತಹ ಸ್ವರೂಪದಲ್ಲಿರುತ್ತವೆಯೋ, ಅಂದರೆ ಒಂದು ಪಕ್ಷ ಇನ್ನೊಂದು ಪಕ್ಷದ ಇಚ್ಛಾಶಕ್ತಿಯನ್ನು ಆಳುವ ಸ್ಥಿತಿಯಲ್ಲಿ ಇರುತ್ತದೆ ಮತ್ತು ಆ ಸ್ಥಿತಿಯನ್ನು ಬಳಸಿ ತನಗೆ ಅನ್ಯಾಯಕರವಾದ ಲಾಭವನ್ನು ಇನ್ನೊಬ್ಬರಿಂದ ಪಡೆದುಕೊಳ್ಳುತ್ತದೆ. ತನಗೆ ಅನ್ಯಾಯಕರವಾದ ಲಾಭವನ್ನು ಇನ್ನೊಬ್ಬರಿಂದ ಪಡೆದುಕೊಳ್ಳುತ್ತದೆ. ಅಂತಹ ಒಂದು ವ್ಯವಸ್ಥೆಗೆ ನಾವೇನು ಹೇಳ್ತೀವಿ, ಅಂಡು ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀವಿ. ಇದನ್ನು 16(2) ಫರ್ದರ್ ಎಕ್ಸ್ಪಾಂಡ್ ಮಾಡ್ತಾರೆ. ಏನು 16(2) ಏನು ಹೇಳುತ್ತೆ? ಸೆಕ್ಷನ್ 16(2) ಕಲಮು 16(2) ಇನ್ ಪರ್ಟಿಕ್ಯುಲರ್ ಆ್ಯಂಡ್ ವಿದೌಟ್ ಪ್ರಿಜುಡೈಸ್ ಟು ದ ಜನರಾಲಿಟಿ ಆಫ್ ದ ಫೋರ್ಗೋಯಿಂಗ್ ಪ್ರಿನ್ಸಿಪಲ್. ನೋಡಿ, ಸಾಮಾನ್ಯವಾಗಿ ಮೇಲೆ 16(1) ಹೇಳಿದಂತಹ ತತ್ವವನ್ನು ಗಮನದಲ್ಲಿಟ್ಟುಕೊಂಡು ಎಂತಹ ವ್ಯಕ್ತಿಗೆ ನಾವು ಅವನು ಅಂಡು ಇನ್ಫ್ಲೂಯೆನ್ಸ್ ಮಾಡ್ತಾನೆ ಅಂತ ಹೇಳ್ಬೋದು ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನಾವು 16(2)A ಮತ್ತು 16(2)B ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಜನರಾಲಿಟಿ ಆಫ್ ದ ಫೋರ್ಗೋಯಿಂಗ್ ಪ್ರಿನ್ಸಿಪಲ್, ಎ ಪರ್ಸನ್ ಈಸ್ ಡೀಮ್ಡ್ ಟು ಬಿ ಇನ್ ಎ ಪೊಸಿಷನ್ ಟು ಡಾಮಿನೇಟ್ ದ ವಿಲ್ ಆಫ್ ದ ಎನರರ್. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಪ್ರಭಾವವನ್ನು ಬೀರುವ ಪ್ರಸಂಗ ಎಂಥ ಸಂದರ್ಭದಲ್ಲಿ ಬರುತ್ತೆ ಅಂದರೆ, ಎಂಥ ಸಂದರ್ಭದಲ್ಲಿ ಅವ್ರ ಸಂಬಂಧ ಫಿಡ್ಯೂಷರಿ ರಿಲೇಷನ್ ಆಗಿರುತ್ತೆ. ಅಂದರೆ ಒಬ್ಬ ಇನ್ನೊಬ್ಬನ ಮೇಲೆ ವಿಶ್ವಾಸ ಇಡುವಂತಹ ಒಂದು ಸಂಬಂಧ ಆಗಿರುತ್ತೆ. ಅಂತಹ ಸಂಬಂಧದಲ್ಲಿ ಇದು ಸಾಧ್ಯತೆ ಇದೆ ಅಂತ. ನಾನೊಬ್ಬ ಪಾರ್ಟಿ, ಬಿ ಒಬ್ಬ ಪಾರ್ಟಿ, ಅವ ನನಗೆ ಗೊತ್ತಿಲ್ಲ, ನಾನು ಅವನಿಗೆ ಗೊತ್ತಿಲ್ಲ ಅಂದರೆ ದೇರ್ ಇಸ್ ನೋ ಫಿಡ್ಯೂಷರಿ ರಿಲೇಷನ್, ದೇರ್ ಇಸ್ ನೋ ಅಂಡು ಇನ್ಫ್ಲೂಯೆನ್ಸ್. ಆದರೆ ಅವರುಗಳ ಮಧ್ಯೆ ಏನೋ ಮೊದಲೇ ಒಂದು ಸಂಬಂಧ ಇರುತ್ತೆ, ಕರಾರು ಮಾಡೋಕ್ಕಿಂತ ಮೊದಲು ಅವರು ಒಂದು ಸಂಬಂಧ ಇರುತ್ತೆ. ಅದು ವಿಶ್ವಾಸಪಾತ್ರವಾದ ಸಂಬಂಧ ಇರುತ್ತೆ. ಫಿಡ್ಯೂಷರಿ ರಿಲೇಷನ್, ವಿಶ್ವಾಸಪಾತ್ರವಾದ ಸಂಬಂಧ. ಸಂಬಂಧ, ಆ ರೀತಿಯಾದ ಸಂಬಂಧ ಇರ್ತದೆ. ಇದು ಒಂದನೇದು. ವೇರ್ ಹಿ ಮೇಕ್ಸ್ ಎ ಕಾಂಟ್ರಾಕ್ಟ್ ವಿತ್ ಎ ಪರ್ಸನ್ ಹೂಸ್ ಮೆಂಟಲ್ ಕೆಪಾಸಿಟಿ ಈಸ್ ಟೆಂಪ್ರರಿ ಆರ್ ಪರ್ಮನೆಂಟ್ಲಿ ಅಫೆಕ್ಟೆಡ್ ಬೈ ರೀಸನ್ ಆಫ್ ಏಜ್, ಇಲ್ನೆಸ್. ನೋಡಿ, ಇನ್ನೊಂದು ಎಂಥ ಸಂದರ್ಭ, ಆ ಇನ್ನೊಬ್ಬ ವ್ಯಕ್ತಿ ಇರ್ತಾನಲ್ಲ, ಆ ವ್ಯಕ್ತಿಯ ಮಾನಸಿಕವಾದಂಥ ಸ್ಥಿತಿಗತಿ ಹೇಗಿರ್ತದೆ ಅಂತಂದರೆ, ಅವನಿಗೆ ಏಜು, ಇಲ್ನೆಸ್ಸು, ಮೆಂಟಲ್ಲು, ಬಾಡಿಲಿ ಡಿಸ್ಟ್ರೆಸ್ಸು ಇರುತ್ತೆ. ಮಾನಸಿಕವಾಗಿ ಅವನು ಸರಿ ಇರೋದಿಲ್ಲ ಅಂದರೆ ಬೇರೆ ದಾರಿ ಇರಲ್ಲ ಅವನಿಗೆ. ಆ ರೀತಿ ಕೆಟ್ಟ ಪರಿಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿ ಮೇಲೇನೂ ನಾವೇನು ಮಾಡ್ಬೋದು, ಈ ರೀತಿಯಾದಂಥ ಅಂಡು ಇನ್ಫ್ಲೂಯೆನ್ಸ್ ಮಾಡ್ಬೋದು. ಅಂದರೆ ಮೆಂಟಲ್ ಥಿಂಗ್ ಆ್ಯಸ್ ವೆಲ್ ಆಸ್ ಫಿಡ್ಯೂಷರಿ ರಿಲೇಷನ್, ಈ ಎರಡು ರಿಲೇಷನ್ಗಳಿದ್ದಂತಹ ಸಂದರ್ಭದಲ್ಲಿ ಡಾಮಿನೇಟ್ ಮಾಡುವಂತಹ ವ್ಯಕ್ತಿ ಮೇಲೆ ನಾವು ಡೌಟ್ ಮಾಡ್ಬೋದು. ಏನಂತ, ಇವನು ಅತಿಯಾದ ಪ್ರಭಾವವನ್ನು ಬೀರಿರಬಹುದು ಅಂಥೇಳಿ ಡೌಟ್ ಮಾಡ್ಬೋದು. ಅದನ್ನು ನೀವು ಕನ್ನಡದಲ್ಲಿ ನೋಡೋದಾದರೆ, ವಿಶೇಷವಾಗಿ ಮತ್ತು ಮೇಲಿನ ಸಾಮಾನ್ಯ ತತ್ವಕ್ಕೆ ಹಾನಿ ಮಾಡದೆ ಒಬ್ಬ ವ್ಯಕ್ತಿ ಇನ್ನೊಬ್ಬನ ಇಚ್ಛಾಶಕ್ತಿಯನ್ನು ಆಳುವ ಸ್ಥಿತಿಯಲ್ಲಿ ಇದ್ದಾನೆಂದು ಈ ಕೆಳಗಿನ ಸಂದರ್ಭದಲ್ಲಿ
ಈ ಕೆಳಗಿನ ಸಂದರ್ಭದಲ್ಲಿ ಹೇಳಬಹುದು. ಏನು? ಅವನು ಇನ್ನೊಬ್ಬನ ಮೇಲೆ ವಾಸ್ತವಿಕ ಅಥವಾ ಪ್ರತ್ಯಕ್ಷವಾದ ಅಧಿಕಾರವನ್ನು ಹೊಂದಿದ್ದಾಗ ಅಥವಾ ಇನ್ನೊಬ್ಬನೊಂದಿಗೆ ವಿಶ್ವಾಸಪಾತ್ರ ಸಂಬಂಧ ಇದ್ದಾಗ. ನೋಡಿ, ದೇರ್ ಈಸ್ ಒನ್ ಮೋರ್ ಥಿಂಗ್, ಎಪರೆಂಟ್ ಅಥಾರಿಟಿ, ಬಾಸ್ ಸರ್ವಂಟ್ ಆ ಥರ ಇದ್ದಾಗ ಅಥವಾ ವಿಶ್ವಾಸವಾದಂತಹ ಸಂಬಂಧ ಇದ್ದಾಗ ಇದು ಒಂದನೇ ಕಂಡೀಷನ್. ಎರಡನೇ ಕಂಡೀಷನು ವ್ಯಕ್ತಿಯ ಮಾನಸಿಕ ಸಾಮರ್ಥ್ಯ, ವಯಸ್ಸು ಅಥವಾ ರೋಗದಿಂದ ಬಳಲುತ್ತಿದ್ದಂತಹ ಈ ವ್ಯಕ್ತಿ ಇದ್ದಾಗ ಈ ರೀತಿಯ ಅಂಡು ಇನ್ಫ್ಲುಯೆನ್ಸ್ ಆಗುವ ಸಾಧ್ಯತೆಗಳು ಇದೆ ಅನ್ನೋದನ್ನು ಸೆಕ್ಷನ್ 16(2) ನಮಗೆ ಹೇಳುತ್ತೆ. 16(3) ಏನು ಹೇಳುತ್ತೆ? ಸೆಕ್ಷನ್ 16(3) ವೇರ್ ಎ ಪರ್ಸನ್ ಹೂ ಈಸ್ ಇನ್ ಎ ಪೊಸಿಷನ್ ಟು ಡಾಮಿನೇಟ್ ದ ವಿಲ್ ಆಫ್ ಎನದರ್. ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದ್ದಾಗ, ಒಬ್ಬ ವ್ಯಕ್ತಿ ಇನ್ನೊಬ್ಬನ ಮೇಲೆ ಪರಿಣಾಮ ಬೀರುವಂತಹ ಪರಿಸ್ಥಿತಿ ಇದ್ದಾಗ ಎಂಟರ್ಸ್ ಇನ್ ಟು ಎ ಕಾಂಟ್ರಾಕ್ಟ್, ಅವರು ಒಂದು ಕರಾರನ್ನು ಮಾಡಿಕೊಂಡ್ರೆ ಮತ್ತು ಆ ಟ್ರಾನ್ಸಾಕ್ಷನ್ ಕರಾರು ಮಾಡಿದ ವ್ಯವಹಾರ ಇದೆಯಲ್ಲ, ಆನ್ ದ ಫೇಸ್ ಆಫ್ ಇಟ್ ಮೇಲುನೋಟಕ್ಕೆ ಆರ್ ಆನ್ ದ ಎವಿಡೆನ್ಸ್ ಅಡ್ಯೂಸ್ಡ್ ಅಥವಾ ದಾಖಲಾತಿಗಳನ್ನು ಪೂರೈಸಿದ ಮೇಲೆ ಏನು ಅನಿಸುತ್ತೆ ಅಂತಂದರೆ ಅದೊಂದು ಅನ್ಯಾಯಕರವಾದಂತಹ ಅನ್ಯಾಯಕರವಾದಂತಹದ್ದು ಅಂತ ಮೇಲ್ನೋಟಕ್ಕೆ ಕಂಡು ಬಂದರೆ, ಅನ್ಯಾಯಕರವಾಗಿ ಇಲ್ಲಪ್ಪ, ಅಯ್ಯೋ ಹಿಂಗೆ ಮಾಡಬಾರ್ದಿತ್ತು ನೋಡ್ರಿ ಇವರು ಅಂಥೇಳಿ ಅಂದ್ಕೊಳ್ಳೋದಾದರೆ, ಆವಾಗ ಇಲ್ಲ ನಾನು ಹಾಗೆ ಮಾಡಿಲ್ಲ ಅಂಥೇಳಿ ಆ ಡಾಮಿನೆಂಟ್ ಪರ್ಸನ್ ಪ್ರೂವ್ ಮಾಡಬೇಕಾಗುತ್ತೆ. that such contract was not induced by undue influence shall lie upon the person who is in a position to dominate the will of the other. ಅಂದರೆ ಯಾವ ವ್ಯಕ್ತಿಯ ಮನಸ್ಸನ್ನು ಪರಿವರ್ತನೆ ಮಾಡುವ ಶಕ್ತಿ ಉಳ್ಳಂತಹ ಏನು ಪಾರ್ಟಿ ಇರ್ತಾನಲ್ಲ, ಅವನು ಪ್ರೂವ್ ಮಾಡಬೇಕು. ಏನಂತ? ಇಲ್ಲ ಆ ರೀತಿಯದು ಯಾವುದು ನಡೆದಿಲ್ಲ ಅಂಥೇಳಿ ಅವನು ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಂಡು ಇನ್ಫ್ಲುಯೆನ್ಸ್ ಆಗಿದೆ ಅಂತ ಅರ್ಥ. ಇನ್ನೊಬ್ಬರ ಇಚ್ಛಾಶಕ್ತಿಯನ್ನು ಆಳುವ ಸ್ಥಿತಿಯಲ್ಲಿ ಇದ್ದು ಅವನೊಂದಿಗೆ ಒಪ್ಪಂದ ಮಾಡಿಕೊಂಡಾಗ ಆ ವ್ಯವಹಾರವು ಸ್ವತಃ ತನ್ನ ಸ್ವರೂಪದಿಂದಲೋ ಅಥವಾ ಮಂಡಿಸಲಾದ ಸಾಕ್ಷಿಗಳ ಆಧಾರದ ಮೇಲೋ ಅನ್ಯಾಯಕರ ಎಂದು ತೋರುತ್ತಿದ್ದರೆ ಅಂತಹ ಒಪ್ಪಂದವು ಅತಿಯಾದ ಪ್ರಭಾವದಿಂದ ಪ್ರೇರಿತವಾಗಿಲ್ಲ ಎಂಬುದನ್ನು ಸಾಬೀತುಪಡಿಸುವ ಹೊಣೆಗಾರಿಕೆ ಇನ್ನೊಬ್ಬ ಇಚ್ಛಾಶಕ್ತಿಯನ್ನು ಆಳುವ ಸ್ಥಿತಿಯಲ್ಲಿರುವ ವ್ಯಕ್ತಿಯ ಮೇಲಿದೆ. ಯಾರು ಡಾಮಿನೇಟ್ ಮಾಡ್ತಾರ ಅವನ ಮೇಲೆ ಜವಾಬ್ದಾರಿ ಬೀಳ್ತದೆ, ರೆಸ್ಪಾನ್ಸಿಬಿಲಿಟಿ ಬೀಳ್ತದೆ. ಏನು? ನಾನು ಆ ರೀತಿಯಾದಂತಹ ಪ್ರಭಾವ ಬೀರಿಲ್ಲ ಅಂಥೇಳಿ ಕೋರ್ಟ್ ಮುಂದೆ ನಾವು ಸಾಬೀತುಪಡಿಸಬೇಕು. ಸಾಬೀತುಪಡಿಸಲು ಅವನು ವಿಫಲನಾದರೆ ಅಂಡು ಇನ್ಫ್ಲುಯೆನ್ಸ್ ಆಗಿದೆ ಅಂತ ಅದರ ಅರ್ಥ. ಇದನ್ನೇ ಇದರಲ್ಲಿ ಬರೆದಿದ್ದಾರೆ. ಸೆಕ್ಷನ್ 119 ಆಫ್ ದಿ ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಸೇಮ್ ಥಿಂಗ್ ಈಸ್ ರಿಟನ್ ಇನ್ ಎವಿಡೆನ್ಸ್ ಆ್ಯಕ್ಟ್. ಅಂದರೆ ನೀವು ಇದು ಎವಿಡೆನ್ಸ್ ಆ್ಯಕ್ಟ್ ಮೇಲೆ ಏನು ಪರಿಣಾಮ ಬೀಳೋದಿಲ್ಲ ಅಂತ ಬರೆದಿರಲ್ಲ. ಏನು? ನಥಿಂಗ್ ಇನ್ ದಿಸ್ ಸಬ್ಸೆಕ್ಷನ್ ಶಾಲ್ ಅಫೆಕ್ಟ್ ದ ಪ್ರೊವಿಷನ್ಸ್ ಆಫ್ ಎವಿಡೆನ್ಸ್ ಆ್ಯಕ್ಟ್. ಸಾಮಾನ್ಯ ಎವಿಡೆನ್ಸ್ ಆ್ಯಕ್ಟಲ್ಲಿ ಇರುವಂಥದ್ದು ಸೇಮ್ ಇದೆ, ಅಲ್ಲಿ ಕೂಡ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಓಕೆ, ಇದ್ರ ಮೇಲೆ ಕೆಲವೊಂದು ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ, ಇಲಸ್ಟ್ರೇಷನ್ಸ್. ಕೆಲವೊಂದು ದೃಷ್ಟಾಂತಗಳು. ಇವು ನಾನು ಯಾಕೆ ದೃಷ್ಟಾಂತಗಳನ್ನು ನಿಮ್ಮೆದುರಿಗೆ ಅನಲೈಸ್ ಮಾಡ್ತೀನಿ ಅಂತಂದರೆ, ಪರೀಕ್ಷೆಗೆ ಇದನ್ನೇ ಕೇಳ್ತಾರೆ ಅವರು, ಇದನ್ನೇ ಒಂದು ಪ್ರಾಬ್ಲಮ್ ಥರ ಕೇಳ್ತಾರೆ. ಅದಕ್ಕೆ ಈ 4 ದೃಷ್ಟಾಂತಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ನೋಡಿ, ಎ ಹ್ಯಾವಿಂಗ್ ಅಡ್ವಾನ್ಸ್ಡ್ ಮನಿ ಟು ಹಿಸ್ ಸನ್ ಬಿ ಡ್ಯೂರಿಂಗ್ ಹೀಸ್ ಮೈನಾರಿಟಿ. ಅವನು ವಯಸ್ಕನಾಗುವಕ್ಕಿಂತ ಮೊದಲು ಅವಯಸ್ಕನಿರುವಾಗ ಅವನಿಗೆ ಹಣದ ಸಹಾಯ ಮಾಡಿದ್ದ ಅಂತ ಇಟ್ಕೊಳ್ಳಿ. ಅಪಾನ್ ಬೀಸ್ ಕಮಿಂಗ್ ಟು ಏಜ್, ಅವನು ಮೇಜರ್ ಆದಾಗ 18 ವರ್ಷ ದಾಟಿದಾಗ ಬೈ ಮಿಸ್ಯೂಸ್ ಆಫ್ ಪೇರೆಂಟಲ್ ಇನ್ಫ್ಲೂಯೆನ್ಸ್. ನೋಡಿ, ಆವಾಗ ನೀವು ಅವನು ಸಾಕಿದಿರಿ ಅಂತಕ್ಕಂತಹ ಒಂದು ಇನ್ಫ್ಲೂಯೆನ್ಸನ್ನು ಇಟ್ಕೊಂಡು ಏನು ಮಾಡ್ಬೋದು? ಎ ಬಾಂಡ್ ಫ್ರಮ್ ಬಿಯಿಂದ ನೀವೊಂದು ಬಾಂಡ್ ತೊಗೋಬೋದು. ನೋಡಪ್ಪ, ನೀನು ಮೈನರ್ ಇದ್ದಾಗ ಇಷ್ಟೆಲ್ಲ ನಾನು ಹೆಲ್ಪ್ ಮಾಡೀನಿ, ಅದಕ್ಕೋಸ್ಕರ ನೀನು ನನಗೆ ಬಾಂಡ್ ಬರ್ಕೊಡು ಅಂಥೇಳಿ ಬಾಂಡ್ ಬರೆಸ್ಕೋಬೋದು. ಬಾಂಡ್ ಬರೆಸ್ಕೊಂಡ್ರೆ ಎಷ್ಟು ಖರ್ಚು ಮಾಡಿದಾನೆ ಅಷ್ಟು ಬರೆಸ್ಕೊಂಡ್ರೆ ದೇರ್ ಇಸ್ ನೋ ಪ್ರಾಬ್ಲಮ್. ಆದರೆ ಹೆಂಗೆ ಬರೆಸ್ಕೊಂತಾನ ಅವನು? ಫಾರ್ ಎ ಗ್ರೇಟರ್ ಅಮೌಂಟ್ ದ್ಯಾನ್ ದ ಸಮ್ ಈಸ್ ಡ್ಯೂ. ಎಷ್ಟು ಕೊಡಬೇಕಾಗಿತ್ತು? ಒಂದು 10,000 ಖರ್ಚು ಮಾಡಿದ್ನಂದರೆ ಒಂದು 25,000ಕ್ಕೋ 20,000ಕ್ಕೋ ಬರೆಸ್ಕೊಂಡ ಅಂತ ಇಟ್ಕೊಳ್ಳಿ. ಇನ್ ರೆಸ್ಪೆಕ್ಟ್ ಆಫ್ ದ ಅಡ್ವಾನ್ಸ್ ಎ ಎಂಪ್ಲಾಯ್ಸ್ ಅಂಡು ಇನ್ಫ್ಲುಯೆನ್ಸ್. ಇದೇನು ಹೇಳುತ್ತೆ ಅಂತಂದರೆ, ಇಲ್ಲಿ ಅಂಡು ಇನ್ಫ್ಲುಯೆನ್ಸ್ ಆಗಿದೆ, ಅತಿಯಾದ ಪ್ರಭಾವ ಆಗಿದೆ ಅನ್ನೋದನ್ನು ನಾವು ಈ ಒಂದು ದೃಷ್ಟಾಂತದಲ್ಲಿ ಕಾಣ್ಬೋದು. ಇದೇ ದೃಷ್ಟಾಂತದ ಮೇಲೆ ನಿಮ್ಗೊಂದು ಪ್ರಾಬ್ಲಮ್ ಕೊಡ್ಬೋದು ಇದೇ ಥರ.
ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಮೈನರ್ದಾಗ ಈ ರೀತಿ ಮಾಡ್ದ, ಆಮೇಲೆ ನೇಜರ್ ಆದಮೇಲೆ ಅವನಿಗೆ ಹೆಚ್ಚು 10,000 20,000 ರೂಪಾಯಿ ದುಡ್ಡು ತೊಗೊಂಡ. ಇದು ಅಂಡು ಇನ್ಫ್ಲುಯೆನ್ಸ್ ಹೌದು ಅಲ್ವೋ ಅಂತ ಕೇಳ್ಬೋದು. ದಟ್ ಈಸ್ ದಿ ಪ್ರಾಬ್ಲಮ್ ದ್ಯಾಟ್ ಯು ಮೇ ಫೇಸ್. ಸೆಕೆಂಡ್ ಒನ್, ಎ ಮ್ಯಾನ್ ಎನ್ಫೀಬಲ್ಡ್ ಬೈ ಡಿಸೀಸ್ ಆರ್ ಏಜ್. ಅದೇ ಹೇಳಿದ್ನಲ್ವಾ 16:3 ಎನ್ಫೀಬಲ್ಡ್ ಬೈ ಡಿಸೀಸ್ ಆರ್ ಏಜ್. ಅವನಿಗೆ ರೋಗ ಸಮಸ್ಯೆ ಇರುತ್ತೆ, ರೋಗದಿಂದ ಬಳಲ್ತಿರ್ತಾನೆ ವ್ಯಕ್ತಿ, ಅನಾರೋಗ್ಯ, ವಯೋಸಹಜ ದೌರ್ಬಲ್ಯ. ನೋಡಿ, ಎನ್ಫೀಬಲ್ಡ್ ಬೈ ಡಿಸೀಸ್ ಆರ್ ಏಜ್, ವಯೋ ಸಂಬಂಧ ದೌರ್ಬಲ್ಯ ಇರ್ತಾರಲ್ಲ ಅವರು ಒಂದೊಂದು ಗಂಟೆಗೆ ಒಂದೊಂದು ಥರ ಬಿಹೇವ್ ಮಾಡ್ತಿರ್ತಾರೆ. ಅವನ ವೈದ್ಯಕೀಯ ಪರಿಚಾರಕನಾದ, ನೋಡಿ, ಇನ್ಫ್ಲೂಯೆನ್ಸ್ ಓವರ್ ಹಿಮ್ ಬೈ ಹಿಸ್ ಮೆಡಿಕಲ್ ಅಟೆಂಡೆಂಟ್ ಟು ಅಗ್ರಿ ಟು ಪೇ ಬಿ ಎನ್ ಅನ್ರೀಸನಬಲ್ ಸಮ್ ಫಾರ್ ಹಿಸ್ ಪ್ರೊಫೆಷನಲ್ ಸರ್ವಿಸ್. ನೋಡಿ, ತಾನು ಡಾಕ್ಟ್ರಾಗಿ ಏನು ಸರ್ವಿಸ್ ಕೊಡ್ತಾನೆ ಅದಕ್ಕೆ ಅನ್ರೀಸನೇಬಲ್ ಅಂದರೆ ಅಸಮಂಜಸವಾದಂಥ ಅತಿ ಹೆಚ್ಚು ಹಣವನ್ನು ಕೇಳ್ತಾನೆ, ಅನ್ಯಾಯಕರವಾದಂಥ ರೀತಿಯಲ್ಲಿ ಅವನು ದುಡ್ಡು ಕೇಳ್ತಾನೆ. ಆ ರೀತಿ ದುಡ್ಡು ಕೇಳೋದಿದೆಯಲ್ಲ, ದಟ್ ಈಸ್ ಅಂಡು ಇನ್ಫ್ಲುಯೆನ್ಸ್. ಅದು ಅತಿಯಾದ ಪ್ರಭಾವವನ್ನು ಬಳಸಿದ್ದಾನೆ ಎಂದು ಅದರ ಅರ್ಥ. 2 ಪ್ರಕರಣಗಳನ್ನ ನಿಮಗೆ ಕೊಟ್ಟಿದ್ದಾರೆ. ಈ 3ನೇ ಪ್ರಕರಣ ನೋಡಿ, ದಿಸ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಏನು ಡಿಫ್ರೆಂಟ್ ಇದು? ಎ ಬೀಯಿಂಗ್ ಇನ್ ಡೆಫ್ಟ್, ಎ ಸಾಲದಲ್ಲಿದ್ದಾನೆ, ಬಿಗೆ ಸಾಲ ಕೊಡಬೇಕು ಅವನು, ಡೆಫ್ಟ್. ದ ಮನಿ ಲೆಂಡರ್ ಆಫ್ ಹೀಸ್ ವಿಲೇಜ್ ಕಾಂಟ್ರಾಕ್ಟ್ಸ್ ಎ ಫ್ರೆಶ್ ಲೋನ್ ಆನ್ ಟರ್ಮ್ಸ್ ವಿಚ್ ಅಪಿಯರ್ ಟು ಬಿ ಅನ್ಕಾನ್ಸಿಯೇಬಲ್. ಆ ಮನಿ ಲೆಂಡರ್ ಇರ್ತಾನಲ್ಲ ಅವನ ಕಡೆಯಿಂದ ಒಂದು ಅಗ್ರಿಮೆಂಟ್ ಬರೆಸ್ಕೊತಾನೆ. ಆ ಬರೆಸ್ಕೊಂಡಂತಹ ಅಗ್ರಿಮೆಂಟು ಅಯ್ಯೋ ಇದು ಅನ್ಯಾಯವಾಗಿದೆಯಲ್ಲ ಅಂತ ಅನಿಸುತ್ತೆ. ಅಂದರೆ ಬಡ್ಡಿ ರೇಟ್ ಜಾಸ್ತಿ ಹಾಕ್ಕೊಂಡಿರ್ತಾನೆ. ಇಟ್ ಲೈಸ್ ಅಪಾನ್ ಬಿ ಟು ಪ್ರೂವ್ ದ್ಯಾಟ್ ದ ಕಾಂಟ್ರಾಕ್ಟ್ ವಾಸ್ ನಾಟ್ ಅಂಡು ಇನ್ಫ್ಲುಯೆನ್ಸ್. ನೋಡಿ, ಆದ್ದರಿಂದ ಇಲ್ಲೇನು ಮಾಡಬೇಕು, ಸಾಲ ಕೊಟ್ಟವನಿದಾನಲ್ಲ ಲೆಂಡರ್ ಹೂ ಹ್ಯಾಸ್ ಗಿವನ್ ದ ಲೋನ್, ಅವನು ಪ್ರೂವ್ ಮಾಡಬೇಕು ಏನಂತ, ಇಲ್ಲ ನಾನು ನ್ಯಾಯಯುತವಾಗೇ ತೊಗೊಂಡಿದ್ದೀನಿ, ಅನ್ಯಾಯ ಅಲ್ಲ, ನನಗೆ ಅವನಿಗೆ ಸಾಲದ ಅವಶ್ಯಕತೆ ಇತ್ತು, ನಾನು ಇಷ್ಟು ರೆಂಟ್ ಆದ್ರೆ ಕೊಡ್ತೀನಿ ಅಂತ ಹೇಳಿದ್ದೀನಿ, ಹಾಗಾಗಿ ಅದು ಅಂಡು ಇನ್ಫ್ಲುಯೆನ್ಸ್ ಅಲ್ಲ ಅನ್ನೋದನ್ನು ಅವನು ದಾಖಲೆಗಳ ಸಮೇತ ಪ್ರೂವ್ ಮಾಡಬೇಕು. ದಟ್ ಈಸ್ ಸಿ. And then the last illustration is this. Here A applies to a banker for a loan at a time when there is a stringency in the money market. ನೋಡಿ, ಮನಿ ಮಾರ್ಕೆಟ್ ಅಲ್ಲಿ ಏನಾಗಿತ್ತು ಅಂತಾರೆ, ಹಣಕಾಸು ಸಪ್ಲೈ ಆಗ್ತಿರಲಿಲ್ಲ, ಮನಿ ಈಸ್ ವೆರಿ ಲೆಸ್ ಬಟ್ ಡಿಮಾಂಡ್ ಈಸ್ ಮೋರ್ ಫಾರ್ ಲೋನ್. ಅಂಥ ಸಂದರ್ಭದಲ್ಲಿ ಆಸ್ ಎ ಬಿಸ್ನೆಸ್ ಪ್ರಾಕ್ಟೀಸ್ ವಾಟ್ ದೇ ವಿಲ್ ಡೂ, ದೇ ವಿಲ್ ಇನ್ಕ್ರೀಸ್ ದ ರೇಟ್ ಆಫ್ ಇಂಟ್ರೆಸ್ಟ್. ದ ಬ್ಯಾಂಕರ್ ಡಿಕ್ಲೈನ್ಸ್ ಟು ಮೇಕ್ ಎ ಲೋನ್ ಎಕ್ಸೆಪ್ಟ್ ಎಟ್ ಅನ್ ಅನ್ಯೂಶುವಲಿ ಹೈ ರೇಟ್ ಆಫ್ ಇಂಟ್ರೆಸ್ಟ್. ನೋಡಿ, ಅವ ಇಲ್ಲಪ್ಪ ನಾನು ಲೋನ್ ಕೊಡೋದಿಲ್ಲ ಅಂತಾನೆ, ಬೇಕಂದ್ರೆ ನೀನು ನನಗೆ 36% ಇಂಟ್ರೆಸ್ಟ್ ಕೊಡ್ತೀನಿ ಅಂತ. 36% ಇಂಟ್ರೆಸ್ಟ್ ಕೊಡು ಅಂದರೆ ನಾರ್ಮಲಿ ಬ್ಯಾಂಕ್ ಇಂಟ್ರೆಸ್ಟ್ ಈಸ್ 10 to 12% ಆರ್ 14%. ಅವನೇನು ಹೇಳ್ತಾನೆ, ಇಲ್ಲ ಇವಾಗ ಮನಿ ಶಾರ್ಟೇಜ್ ತುಂಬ ಇದೆ ಮಾರ್ಕೆಟಲ್ಲಿ, ನಾನು ಕೊಡೋಕ್ಕಾಗಲ್ಲ, ಬೇಕಾದಷ್ಟು ಜನ ರೆಡಿ ಇದ್ದಾರೆ 36% ತೊಗೊಳಕ್ಕೆ, ನೀ ತೊಗೋತೀನಿ ಅಂದ್ರೆ ಕೊಡ್ತೀನಿ ಅಂತ. ಇದು ಅಂಡು ಇನ್ಫ್ಲುಯೆನ್ಸ್ ಅಲ್ಲ, ಇಟ್ ಈಸ್ ಎ ಮಾರ್ಕೆಟ್ ಪಾಲಿಸಿ. ಎ ಅಕ್ಸೆಪ್ಟ್ಸ್ ದ ಲೋನ್ ಆನ್ ದೀಸ್ ಟರ್ಮ್ಸ್. ದಿಸ್ ಈಸ್ ಎ ಟ್ರಾನ್ಸಾಕ್ಷನ್ ಇನ್ ದ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್. ಅದನ್ನ ಹೇಳಿದ್ನಲ್ಲ, ಬಿಸ್ನೆಸ್ ಡಿಮಾಂಡ್ ಸಪ್ಲೈ ಕಾನ್ಸೆಪ್ಟ್. ಆ್ಯಂಡ್ ದ ಕಾಂಟ್ರಾಕ್ಟ್ ಈಸ್ ನಾಟ್ ಇಂಡ್ಯೂಸ್ಡ್ ಬೈ ಅಂಡು ಇನ್ಫ್ಲುಯೆನ್ಸ್. ನೋಡಿ, ಈ 4 ಉದಾಹರಣೆಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಮನಸ್ಸಲ್ಲಿ ಇಟ್ಕೊಬೇಕು. ಯಾವುದೇ ಒಂದು ಉದಾಹರಣೆಯನ್ನು ನಿಮಗೆ ಪ್ರಾಬ್ಲಮ್ ರೂಪದಲ್ಲಿ ಕೇಳ್ತಾರೆ, ಅದನ್ನು ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಾನು ಸೆಕ್ಷನನ್ನು ಇಲ್ಲೇನು ಮಾಡಿದ್ದೀನಿ, ನಿಮಗೆ ಡೈಸೆಕ್ಟ್ ಮಾಡಿದ್ದೀನಿ, ಎಲ್ಲ ತಿಳಿಸಿ ಹೇಳಿದ್ದೀನಿ, ರೈಟ್. ಇದಾದ ನಂತರ ನಾನು ಪ್ರಕರಣಗಳೊಂದಿಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡು ಇನ್ಫ್ಲುಯೆನ್ಸ್ನ ಪ್ರಕರಣಗಳು ನೋಡಿ, ಉಮಾದತ್ತ ಪಾಂಡೆ, ಮನ್ನು ಸಿಂಗ್ ವರ್ಸಸ್ ಉಮಾದತ್ತ ಪಾಂಡೆ. ಏನು ಈ ಕೇಸು? ಈ ಕೇಸು ಗುರು ಶಿಷ್ಯನ ಕೇಸ್ ಇದು. ಇನ್ ದಿಸ್ ಕೇಸ್ a young man was induced by his spiritual Guruji, Umadatta Guruji, to gift all his property to him. ನೋಡಪ್ಪ, ಎಲ್ಲ ನಿನ್ನ ಪ್ರಾಪರ್ಟಿ ನನಗೆ ಕೊಟ್ಬಿಡು, ನೀನು ಸತ್ತ ಮೇಲೆ ಸ್ವರ್ಗದಲ್ಲಿ ನಿನ್ಗೆ ಒಳ್ಳೆ ಸ್ಥಾನ ಕೊಡಿಸ್ತೀನಿ ಅಂತ. ನೀನು ಸತ್ತ ಮೇಲೆ ಸ್ವರ್ಗದಲ್ಲಿ ನಿನಗೆ ಅತಿ ಉನ್ನತ ಸ್ಥಾನವನ್ನು ಕೊಡಿಸುವಂತಹ ಶಕ್ತಿ ನನಗಿದೆ, ಅದಕ್ಕೆ ಎಲ್ಲಾನು ನೀನು ನಿನ್ನ ಪ್ರಾಪರ್ಟಿ ಎಲ್ಲ ನನಗೆ ಬರ್ಕೊಟ್ಬಿಡು ಅಂತ. ದ ಗುರು ಎಕ್ಸರ್ಸೈಸ್ ಹೀಸ್ ಸ್ಪಿರಿಚುವಲ್ ಇನ್ಫ್ಲೂಯೆನ್ಸ್
ಅವನು ಧಾರ್ಮಿಕವಾದ ಪ್ರಭಾವ ಇರ್ತದಲ್ಲ, ಪ್ರವಚನ ಮಾಡ್ತಾರ ಅವ್ರು ಪ್ರವಚನ ಹಿಂಗೆ ಮಾಡ್ತಾರಲ್ಲ, ಅವ್ರು ಮಾಡಿದ್ದೆಲ್ಲ ಇವರು ಅಲ್ಲೇ ಸ್ವರ್ಗಕ್ಕೆ ಹೋಗಿರ್ತಾರೆ. ಹಾಗಾಗಿ ಎಲ್ಲ ಬರ್ಕೊಡ್ತಾರೆ. ಇನ್ಫ್ಲೂಯೆನ್ಸ್ ಓವರ್ ದ ಡಿವೋಟಿ ಆ್ಯಂಡ್ ಆಫ್ಟೇನ್ಡ್ ದ ಗಿಫ್ಟ್ ಡೀಡ್. ನೋಡಿ ಅವನೇನು ಮಾಡಿಬಿಟ್ಟ, ಗಿಫ್ಟ್ ಡೀಡ್ ಬರ್ಸ್ಕೊಂಬಿಟ್ಟ. ಓಕೆ, ದ ವ್ಯಾಲಿಡಿಟಿ ಆಫ್ ದ ಗಿಫ್ಟ್ ವಾಸ್ ಚಾಲೆಂಜ್ಡ್ ಇನ್ ದ ಕೋರ್ಟ್. ಆಮೇಲೆ ಅನಿಸ್ತು ಯಾರಿಗೆ, ಮನ್ನು ಸಿಂಗ್, ಓ ಇವಯ್ಯ ನನಗೆ ಯಾಮರ್ಷನ್ ಅಂಥೇಳಿ ಆಮೇಲೆ ಅವನು ಕೋರ್ಟಿಗೆ ಹೋಗ್ತಾನೆ. ದಿಸ್ ಈಸ್ ದಿ ಫ್ಯಾಕ್ಟ್ ಆಫ್ ದ ಕೇಸ್. ಮನ್ನು ಸಿಂಗ್ ಕೇಸ್. ಉಮಾದತ್ತ ಪಾಂಡೆ ಗುರು ಈ ರೀತಿ ಮಾಡಿ ಅವನ ಆಸ್ತಿ ಎಲ್ಲ ಬರೆಸ್ಕೊಂಡಿರ್ತಾನೆ. ಕೋರ್ಟ್ ಮುಂದೆ ಬಂದಾಗ ಏನಾಗುತ್ತೆ ನೋಡಿ. ವೆದರ್ ದ ಗಿಫ್ಟ್ ಡೀಡ್ ಎಕ್ಸಿಕ್ಯೂಟೆಡ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಸ್ಪಿರಿಚುವಲ್ ಗುರು ಅಮೌಂಟ್ಸ್ ಟು undue influence under the Indian Contract Act was a legal question. It was a legal question or issue. ಪ್ರಶ್ನೆ ಏನು, ಈ ಆಧ್ಯಾತ್ಮಿಕ ಗುರು ತನ್ನ ಪ್ರಭಾವದಿಂದ, ಅತಿಯಾದ ಪ್ರಭಾವದಿಂದ ಆಸ್ತಿಯನ್ನು ಬರೆಸ್ಕೊಂಡಿದ್ದಾನ. ಓಕೆ, ಅಂದರೆ ಸೆಕ್ಷನ್ 16 ಇಲ್ಲಿ ಉಪಯೋಗ ಆಗತ್ತಾ ಅನ್ನೋದನ್ನು ಕೋರ್ಟ್ ಏನು ಹೇಳುತ್ತೆ ನೋಡೋಣ. ವಾಟ್ ದ ಕೋರ್ಟ್ ವಿಲ್ ಸೇ. The court held that the transaction was the result of undue influence. ಸ್ಪಿರಿಚುವಲ್ ಗುರು ಅವನಿಗೆ ಮಂತ್ರ ಹೇಳಿ ಭಾಷಣ ಮಾಡಿ ಅವನ ತಲೆ ಕೆಡಿಸಿಬಿಟ್ಟಿದ್ದ. ದ ಗುರು ಹ್ಯಾಡ್ ಎ ಪೊಸಿಷನ್ ಆಫ್ ಡಾಮಿನೆನ್ಸ್. ಇದಕ್ಕೆ ಏನು ಹೇಳ್ತಾರೆ, ಫ್ಯುಡಿಷಿಯರಿ ರಿಲೇಷನ್ ಅಂತಾರೆ. ಇಂತಹ ರಿಲೇಷನ್ಗೆ ಏನಂತೀವಿ ನಾವು, ಫ್ಯುಡ್ಯೂಷಿಯರಿ ರಿಲೇಷನ್. ಈ ರೀತಿಯಾದಂತಹ ರಿಲೇಷನ್ ಇದ್ದಾಗ the guru had a position to dominate over the devotee and used to obtain unfair advantage, and therefore the gift deed was invalid. ನೆನ್ಪಿಟ್ಕೊಳ್ಳಿ, ಅಂಡು ಇನ್ಫ್ಲೂಯೆನ್ಸ್ ಇಲ್ಲಿ ಅಷ್ಟೇ. ಪಾರ್ಟಿ ಕಂಪ್ಲೇಂಟ್ ಕೊಡೋ ತನಕ ಏನೂ ಆಗೋದಿಲ್ಲ. ಪಾರ್ಟಿ ಯಾವಾಗ ಕೇಸ್ ಫೈಲ್ ಮಾಡ್ತಾನೋ ಆವಾಗ ನಾವು ಚೆಕ್ ಮಾಡ್ತೀವಿ, ಕೋರ್ಷನ್ ಇದೆಯಾ, ಅಂಡು ಇನ್ಫ್ಲೂಯೆನ್ಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಆಮೇಲೆ ತೀರ್ಪು ಕೊಡಲಾಗುತ್ತದೆ. ನ್ಯಾಯಾಲಯ ತೀರ್ಪು ನೀಡಿದ್ದು ಈ ವ್ಯವಹಾರವು ಅತಿಯಾದ ಪ್ರೇರಣೆಯ ಫಲಿತಾಂಶ. ಗುರು ತನ್ನ ಆಧ್ಯಾತ್ಮಿಕ ಪ್ರಭಾವ ಮತ್ತು ಪ್ರಾಬಲ್ಯವನ್ನು ಬಳಸಿ ಅನ್ಯಾಯಕರ ಲಾಭ ಪಡೆದಿದ್ದನು. ಆದ್ದರಿಂದ ಗಿಫ್ಟ್ ಡೀಡ್ ಅಮಾನ್ಯ ಎಂದು ಘೋಷಿಸಲಾಯಿತು. ಏನಿವ್ರು ಗಿಫ್ಟ್ ಕೊಟ್ಟಿದ್ರಲ್ಲ, ಕಾಣಿಕೆ ಕೊಟ್ಟಿದ್ರಲ್ಲ, ಅದು ಅಮಾನ್ಯವಾಗಿ ಮಾಡಲಾಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ವಾಟ್ ಈಸ್ ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ದಿಸ್? ವೆನ್ ಎ ಪಾರ್ಟಿ ಈಸ್ ಇನ್ ಎ ಪೊಸಿಷನ್ ಟು dominate the will of another and gains unfair advantage, the consent is not free. ವೆನ್ ಒನ್ ಪಾರ್ಟಿ, ಒಬ್ಬ ವ್ಯಕ್ತಿ ಇನ್ನೊಬ್ಬನ ಇಚ್ಛಾಶಕ್ತಿಯನ್ನು ನಿಯಂತ್ರಿಸುವ ಸ್ಥಿತಿಯಲ್ಲಿದ್ದಾಗ ಮತ್ತು ಅದರಿಂದ ಅನ್ಯಾಯಕರ ಲಾಭ ಪಡೆದಾಗ ಆ ವ್ಯಕ್ತಿ ಅನ್ಯಾಯಕರ ಪಡೆದಾಗ ಆ ಒಪ್ಪಿಗೆ ಸ್ವತಂತ್ರದಾಯಕವಾಗಿರುವುದಿಲ್ಲ. ಇಂತಹ ಒಪ್ಪಿಗೆ ಭಾರತೀಯ ಕರಾರು ಅಧಿನಿಯಮ ಕಲಮು 16ರ ಅಡಿಯಲ್ಲಿ ಅಂಡ್ಯೂ ಇನ್ಫ್ಲೂಯೆನ್ಸ್ ಆಗಿರುತ್ತದೆ ಅಂಥೇಳಿ ಈ ಪ್ರಕರಣದಲ್ಲಿ ನಾವು ನೋಡ್ತೀವಿ. ಇದು ಲೀಗಲ್ ಪ್ರಿನ್ಸಿಪಲ್ ಇವಾಲ್ವ್ಡ್ ಇನ್ ದಿಸ್ ಕೇಸ್. ನಾವು ವಿಲ್ ಕಮ್ ಟು ಸೆಕೆಂಡ್ ಕೇಸ್. ದಿಸ್ ಈಸ್ ಎನ್ ಇಂಗ್ಲೀಷ್ ಕೇಸ್. ಸೇಮ್ ಅದೇ ಟೈಪ್ ಕೇಸ್ ಇದು. ವಾಟ್ ಎವರ್ ಐ ಹ್ಯಾವ್ ಡಿಸ್ಕಸ್ಡ್ ಇನ್ ಇಂಡಿಯನ್ ಕೇಸ್, ಸೇಮ್ ಇಂಗ್ಲೀಷ್ ಕೇಸ್ is also there. Alkerd versus Skinner. But here there is a small issue. Let us see the issue. Alkerd versus Skinner. Miss Alkerd, a young woman, joined a religious sisterhood under the spiritual guidance of Miss Skinner, the lady superior. Soon after joining, she transferred large portions of her property to Miss Skinner as gifts years later. This is the issue. This is the issue. ಇದಕ್ಕೆ ಲ್ಯಾಚಿಸ್ ಅಂತೀವಿ ನಾವು. ಲ್ಯಾಚಿಸ್.
ವಿಳಂಬ. ಭಾಳ ವರ್ಷದ ನಂತರ ಆಕೆಗೆ ಜ್ಞಾನೋದಯ ಆಯಿತು. ಸಿ ಲೆಫ್ಟ್ ಸಿಸ್ಟರ್ಹುಡ್, ಭಾಳ ವರ್ಷದ ನಂತರ ಸಿಸ್ಟರ್ಹುಡ್ ಬಿಟ್ಲಾಕಿ, ಬಿಟ್ಟಾದ್ಮೇಲೆ ಸಾಟ್ ಟು ರಿಕವರ್ ದ ಪ್ರಾಪರ್ಟಿ. ಏನೋ ಅವ್ರಿಗೆ ಸಮಸ್ಯೆ ಆಗಿರಬೇಕು, ಆಮೇಲೆ ಪ್ರಾಪರ್ಟಿ ರಿಕವರಿ. ಅಲಿಜಿಂಗ್ ದ್ಯಾಟ್ ದ ಟ್ರಾನ್ಸ್ಫರ್ಸ್ ವೇರ್ ದ ರಿಸಲ್ಟ್ ಆಫ್ ಅಂಡು ಇನ್ಫ್ಲೂಯೆನ್ಸ್. ಅಂಡು ಇನ್ಫ್ಲೂಯೆನ್ಸ್ನಿಂದ ಆಗಿದೆ ಅಂತೆ. ಮಿಸ್ ಅಲ್ಕಾಟ್ ಎಂಬ ಯುವತಿ ಮಿಸ್ ಸ್ಕಿನ್ನರ್ ಅವರ ಆಧ್ಯಾತ್ಮಿಕ ಮಾರ್ಗದರ್ಶನದಲ್ಲಿ ಒಂದು ಧಾರ್ಮಿಕ ಸಂಘದಲ್ಲಿ ಸೇರಿದರು. ಸೇರ್ಪಡೆಯಾದ ಕೆಲವೇ ದಿನದಲ್ಲಿ ಅಲ್ಕಾಟ್ ತನ್ನ ಆಸ್ತಿಯ ಬಹುಪಾಲನ್ನು ಮಿಸ್ ಸ್ಕಿನ್ನರ್ ಅವರಿಗೆ ಉಡುಗೊರೆಯಾಗಿ ಕೊಟ್ಟರು. ಹಲವಾರು ವರ್ಷಗಳ ನಂತರ ಸಂಘವನ್ನು ಬಿಟ್ಟು ಆ ಆಸ್ತಿಯನ್ನು ಹಿಂತಿರುಗಿಸಲು ಬೇಡಿಕೊಂಡಿದ್ದರು, ಏಕೆಂದರೆ ಆ ಹಸ್ತಾಂತರವು ಅತಿಯಾಗಿ ಪ್ರೇರೇಪಣೆಯ ಫಲಿತಾಂಶ ಎಂದು ಅವರು ಆರೋಪಿಸಿದರು. ದಿಸ್ ಇಸ್ ದ ಫ್ಯಾಕ್ಟ್. ಬಟ್ ಹಿಯರ್ ದ ಕೋರ್ಟ್ ಹ್ಯಾಸ್ ಅಕ್ಸೆಪ್ಟೆಡ್ ದ ಪ್ರಿನ್ಸಿಪಲ್. Court has accepted the principle. Yes, what is the legal question? The legal question is whether the property transferred under the spiritual superior in religious relationship amount to undue influence. Undue influence. And ಇಲ್ಲಿ ಬರೀತೀನಿ ಕೆಳಗೆ. Can court entertain a suit after unreasonable delay. After unreasonable delay. Unreasonable delay. This is another question. ಈ ಪ್ರಶ್ನೆನೂ ಇದರಲ್ಲಿ ಕೇಳಲಾಯಿತು. ಎರಡು ಪ್ರಶ್ನೆ ಕೇಳಲಾಯಿತು. ಆಧ್ಯಾತ್ಮಿಕ ಸಂಬಂಧದಲ್ಲಿ ಆಧ್ಯಾತ್ಮಿಕ ಪ್ರಮುಖಸ್ಥೆಯ ಪ್ರಭಾವದಿಂದ ಮಾಡಲಾದ ಆಸ್ತಿ ಹಸ್ತಾಂತರವು ಅತಿಯಾದ ಪ್ರೇರೇಪಣೆ ಆಗಿರುತ್ತದೆ ಮತ್ತು ಇದು ವಿಳಂಬದ ಕಾರಣದಿಂದ ಇಲ್ಲಿ ಪರಿಹಾರ ಕೊಡಬಹುದೇ ಅಂತಕ್ಕಂಥ ಪ್ರಶ್ನೆ. Now what the court has said, the court of appeal held that the gift was indeed obtained under undue influence. ಹೌದು, ನಿಜವಾಗಿಯೂ ಅಲ್ಲಿ ಅತಿಯಾದ ಪ್ರಭಾವ ಆಗಿದೆ ಅನ್ನೋದನ್ನು ಕೋರ್ಟ್ ಒಪ್ಪಿಕೊಳ್ತು. As there is existed a fiduciary and spiritual dominance. ಅಲ್ಲಿ ಫಿಡ್ಯೂಷರಿ ರಿಲೇಷನ್ ಇತ್ತು, ಪ್ರಭಾವಶಾಲಿ ರಿಲೇಷನ್ ಇತ್ತು, ಅಶ್ವಾಸವಾದಂತಹ ರಿಲೇಷನ್ ಇತ್ತು. ಆದರೆ ಹವೆವರ್ ಸಿನ್ಸ್ ಮಿಸ್ ಅಲ್ಕಾರ್ಡ್ ಡಿಲೇಡ್ ಅಲ್ಕಾರ್ಡ್ ಅವರು ಡಿಲೇ ಮಾಡಿದ್ರಿಂದ ಏನಾಗಿದೆ, ಇನ್ ಬ್ರಿಂಗಿಂಗ್ ಹರ್ ಕ್ಲೇಮ್ ಫಾರ್ ಮೆನಿ ಇಯರ್ಸ್ ದ ಕೋರ್ಟ್ ರೆಫ್ಯೂಸ್ ಟು ಗ್ರಾಂಟ್ ದ ರಿಲೀಫ್ ಫಾರ್ ರಿಕವರಿಂಗ್ ದ ಪ್ರಾಪರ್ಟಿ. ನೋಡಿ, ಕೋರ್ಟ್ಗೆ ನೀವು ತಕ್ಷಣ ಹೋಗ್ಬೇಕು. ಭಾಳಷ್ಟು ವರ್ಷಗಳ ನಂತರ ನೀವು ಹಳೆಯ ಕೇಸ್ ತೊಗೊಂಡು ಹೋದರೆ ಕೋರ್ಟ್ ಅದನ್ನು ಒಪ್ಪೋದಿಲ್ಲ. ಲಾ ಈಸ್ ನಾಟ್ ಫಾರ್ ಡಾರ್ಮೆಂಟ್ ಅಂತಾರೆ. ಲಾ ಈಸ್ ನಾಟ್ ಫಾರ್ ಡಾರ್ಮೆಂಟ್, ನಿದ್ರಿಸುವವರಿಗೆ ಕಾನೂನು ಅಲ್ಲ. ಅದಕ್ಕೆ ಇದೊಂದು ಉದಾಹರಣೆ. ಇಲ್ಲಿ ಪ್ರಿನ್ಸಿಪಲಿ ಒಪ್ಕೊಳ್ತಾ, ಹೌದು ಅಂಡರ್ ಇನ್ಫ್ಲುಯೆನ್ಸ್ ಆಗಿದೆ, ಆದರೆ ನೀವು ತಕ್ಷಣ ಕೋರ್ಟಿಗೆ ಬರಬೇಕಿತ್ತು. ಬಹಳಷ್ಟು ವರ್ಷಗಳು ಕಳೆದ ನಂತರ ನೀವು ಬಂದಿದ್ದೀರಿ, ಹೀಗಾಗಿ ನಿಮಗೆ ರಿಲೀಫ್ ಕೊಡೋಕೆ ಆಗೋದಿಲ್ಲ ಅಂಥೇಳಿ. ಇಲ್ಲಿಯೂ ಕೂಡ ಐ ಥಿಂಕ್ ವಿ ಕ್ಯಾನ್ ಲುಕ್ ಎಟ್ ದೀಸ್ ಲೀಗಲ್ ಪ್ರಿನ್ಸಿಪಲ್ಸ್. ದ ಫಸ್ಟ್ ಪ್ರಿನ್ಸಿಪಲ್ ಈಸ್ ಫಿಡ್ಯೂಷಿಯರಿ ರಿಲೇಷನ್ಶಿಪ್ ಇದ್ದರೆ ಅಂಡರ್ ಇನ್ಫ್ಲುಯೆನ್ಸ್ಗೆ ಚಾನ್ಸ್ ಇರುತ್ತೆ. ದ ಸೆಕೆಂಡ್ ಕ್ವಶನ್ ಈಸ್ ಇಕ್ವಿಟೇಬಲ್ ರಿಲೀಫ್ ಈಸ್ ರೆಫ್ಯೂಸ್ಡ್. ಯಾಕೆ ಅಂತಂದರೆ ಡಿಲೇ ಲ್ಯಾಚಸ್ ಇನ್ ದಿ ಕೇಸ್. ಸಚ್ ಟ್ರಾನ್ಸಾಕ್ಷನ್ಸ್ ಆರ್ ವಾಯ್ಡಬಲ್ ಅಂಡರ್ ಸೆಕ್ಷನ್ 16. ಇವನ್ನ ವಾಯ್ಡ್ ಮಾಡ್ಬೋದು ಸೆಕ್ಷನ್ 16 ಅಂತಕ್ಕಂಥದ್ದು. ಇಲ್ಲಿ ಈ ಕೇಸಿಗೆ ಬಹಳ ಇಂಪಾರ್ಟೆಂಟ್ ಅಂದರೆ ವಿಳಂಬ ಇದೆಯಲ್ಲ, ಅದು ವ್ಯಕ್ತಿ ದೀರ್ಘಕಾಲದ ನಂತರ ನ್ಯಾಯಾಲಯಕ್ಕೆ ಬಂದರೆ ವಿಳಂಬ ಕಾರಣದಿಂದ ಪರಿಹಾರ ನಿರಾಕರಿಸಬಹುದು ಅಂತಕ್ಕಂಥದ್ದು ಈ ಕೇಸಲ್ಲಿ ಮುಖ್ಯವಾದಂಥದ್ದು. ಹಿಂದಿನ ಕೇಸಲ್ಲಿ ಹಾಗಾಗಿಲ್ಲ, ಎರಡು ಒಂದೇ ಕೇಸು. ಈ ಕೇಸಲ್ಲಿ ಡಿಲೇ ಆಗಿ ಇಶ್ಯೂ ಬಂದಿದ್ದರಿಂದ ದೇ ಡಿಡ್ ನಾಟ್ ಅಕ್ಸೆಪ್ಟ್ ದಿ ಕಾನ್ಸೆಪ್ಟ್ ರಿಲೀಫ್. ಆ್ಯಂಡ್ ಥರ್ಡ್ ಕೇಸ್ ಟಾಟೆ ವರ್ಸಸ್ ವಿಲಿಯಮ್ಸನ್. ಇದು ಕೂಡ ಒಂದು ವಿಷಯ ಇದೇ ಥರ ಅಂಡರ್ ಇನ್ಫ್ಲುಯೆನ್ಸ್ ಮಾಡಿರುವಂತಹ, ಅಂದರೆ ಪರಿಸ್ಥಿತಿಯ ಅವಕಾಶದ ಲಾಭ ಪಡಿತಾರಂತಾರೆ ನೋಡ್ರಿ, ಅವಕಾಶದ ಲಾಭವನ್ನು ಪಡ್ಕೊಳ್ಳುವಂಥವ್ರು ಇವರು. ಇಲ್ಲಿ ಏನಾಗುತ್ತೆ ನೋಡಿ, ಇನ್ ದಿಸ್ ಕೇಸ್ ವಿಲಿಯಮ್ಸನ್ ವಾಸ್ ಎ ಟ್ರಸ್ಟೆಡ್ ಫೈನಾನ್ಷಿಯಲ್ ಅಡ್ವೈಸರ್ ಟು ಟಾಟೆ. ಹಿ ವಾಸ್ ಎ ಫೈನಾನ್ಷಿಯಲ್ ಅಡ್ವೈಸರ್. ಸೊ ಫಿಡ್ಯೂಷಿಯರಿ ರಿಲೇಷನ್ ಇದೆ ಅಂತ ಅರ್ಥ. ಟಾಟೆ ವಾಸ್ ಎ ಯಂಗ್ ಸ್ಟೂಡೆಂಟ್. ಟಾಟೆ ವಾಸ್ ಎ ಯಂಗ್ ಆಕ್ಸ್ಫರ್ಡ್ ಸ್ಟೂಡೆಂಟ್. Williamson advised Tate to sell an estate, land property at a very low price, claiming it would be for his benefit. ನೋಡಿ, ನಿಮ್ಮ ಆಸ್ತಿ ಇದೆಯಲ್ಲ ಅದನ್ನು ಮಾರಿಬಿಡಿ, ಯಾಕಂದರೆ ನಿಮಗೆ ಎಜುಕೇಷನ್ಗೆಲ್ಲ ದುಡ್ಡು ಬೇಕಾಗುತ್ತೆ, ಅದಕ್ಕೆ ನೀವು ಮಾರಿಬಿಡಿ ಅಂಥೇಳಿ ಏನು ಮಾಡ್ತಾನೆ, ಅವನ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಾನೆ. ಇವನು ನಂಬಿರ್ತಾನೆ ಅವನು. ಅವಾಗೇನಾಗುತ್ತೆ, ಅವನು ಮಾರಾಟ ಮಾಡ್ತಾನೆ, ಕ್ಲೇಮಿಂಗ್ ಇಟ್ ವುಡ್ ಬಿ
ಫಾರ್ ಹೀಸ್ ಬೆನಿಫಿಟ್, ನಿನಗೆ ಅನುಕೂಲ ಆಗುತ್ತೆ ಯಾಕಂದರೆ ಎಜುಕೇಷನ್ ಮಾಡ್ಬೇಕು ನೀವು ಅಂತೇಳಿ. ಲೇಟರ್ ಟಾಟೆಗೆ ಗೊತ್ತಾಯಿತು that Williamson has used undue advantage of his trust and purchased the estate for himself. ನೋಡಿ, ಅವ ತಾನೇ ತಗೊಂಡಿರ್ತಾನೆ ಆಸ್ತಿಯನ್ನು, ಏನು ಮಾಡಿರ್ತಾನೆ, ಇವನಿಗೆ ಹೇಳಿಬಿಟ್ಟು ಎಲ್ಲ ಮಾಡಿ ಕೊನೆಗೆ ಆಸ್ತಿನ ಕಡಿಮೆ ಬೆಲೆ, ಮಾರ್ಕೆಟ್ ವ್ಯಾಲ್ಯೂಗಿಂತ ಕಡಿಮೆ ಬೆಲೆಗೆ ತಾನೇ ತಗೊಂಡಿರ್ತಾನೆ. ಇದು ಆಮೇಲೆ ಗೊತ್ತಾಗುತ್ತೆ ಟಾಟೆ ಅವರಿಗೆ. ಓಕೆ, ಈ ಪ್ರಕರಣದಲ್ಲಿ ವಿಲಿಯಮ್ಸನ್ ವಿಲಿಯಮ್ಸನ್ ಟೇಟ್ ಎಂಬ ಆಕ್ಸ್ಫರ್ಡ್ ವಿದ್ಯಾರ್ಥಿಯು ಈ ಪ್ರಕರಣದಲ್ಲಿ ಟಾಟೆ ಅಂತ ಹೇಳ್ಬೋದು, ಟೇಟ್ ಅನ್ನೋದಕ್ಕಿಂತ ನಾವು ಟಾಟೆ ಅನ್ನೋಣ ಕನ್ನಡದಲ್ಲಿ. ಟಾಟೆ ಎಂಬ ಆಕ್ಸ್ಫರ್ಡ್ ವಿದ್ಯಾರ್ಥಿಯು ಆರ್ತಿಯ ಓಕೆ, ಲೆಟ್ ಮೀ ಇಲ್ಲಿ ಈ ಪ್ರಕರಣದಲ್ಲಿ ವಿಲಿಯಮ್ಸನ್, ಇಲ್ಲೊಂದು ಸೆಮಿಕಾಲನ್ ಕೊಡಿ ಕರೆಕ್ಟಾಗಿ. ವಿಲಿಯಮ್ಸನ್ ಟಾಟೆ ಎಂಬ ಯುವ ಆಕ್ಸ್ಫರ್ಡ್ ವಿದ್ಯಾರ್ಥಿಯ ಆರ್ಥಿಕ ಸಲಹೆಯನಾಗಿದ್ದ. ಯಾರು? ವಿಲಿಯಮ್ಸನ್ ವಾಸ್ ಎ ಫೈನಾನ್ಷಿಯಲ್ ಅಡ್ವೈಸರ್ ಆ್ಯಂಡ್ ಟಾಟೆ ವಾಸ್ ಎ ಸ್ಟೂಡೆಂಟ್. ಇವನಿಗೆ ಅಡ್ವೈಸರ್ ಆಗಿತ್ತು. ನಿನ್ನ ಪ್ರಯೋಜನಕ್ಕಾಗಿ ಎಂದು ಹೇಳಿ ಆಸ್ತಿಯನ್ನು ತುಂಬ ಕಡಿಮೆ ಬೆಲೆಗೆ ಮಾರಲು ಸಲಹೆ ನೀಡಿದನು. ಆಮೇಲೆ ಮಾರಿದ. ಅಂತರ ಆ ಆಸ್ತಿಯನ್ನು ತಾನು ಕಡಿಮೆ ಬೆಲೆಗೆ ಖರೀದಿಸಿಕೊಂಡಿದ್ದನು. ಈ ಮೂಲಕ ಟೇಟ್ನ ನಂಬಿಕೆಯನ್ನು ಅಥವಾ ಟಾಟೆಯ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಂಡಿದ್ದನು. ಅವನ ನಂಬಿಕೆಯನ್ನು, ಫಿಡ್ಯೂಷಿಯರಿ ರಿಲೇಷನ್ ಇದೆಯಲ್ಲ, ಆ ನಂಬಿಕೆಯನ್ನು ಹಾಳು ಮಾಡಿಕೊಂಡಿದ್ರು ಅಂತಕ್ಕಂಥದ್ದು. ವೆದರ್ ಎ ಫೈನಾನ್ಷಿಯಲ್ ಅಡ್ವೈಸರ್ ಪರ್ಚೇಸಿಂಗ್ ಪ್ರಾಪರ್ಟಿ ಫ್ರಮ್ ಹೀಸ್ ಕ್ಲೈಂಟ್ ಎಟ್ ಅನ್ ಅಂಡರ್ ವ್ಯಾಲ್ಯೂ ಅಮೌಂಟ್ಸ್ ಟು undue influence under the law? The answer is yes. The answer is yes. The court held that the transaction was the result of undue influence. A person in a fiduciary position, because he was a financial advisor. ಅವ ಎಲ್ಲಿ ದುಡ್ಡು ಹಾಕಂತ ನಾವು ಅಲ್ಲಿ ಹಾಕ್ತೀವಿ, ಅವ್ನು ತಿಳಿದವನಿದ್ದಾನೆ ಅಂತೇಳಿ. ಸುಮಾರು ಜನ ಫೈನಾನ್ಷಿಯಲ್ ಅಡ್ವೈಸರ್ ಇರ್ತಾರೆ ನೋಡಿ. ಈಗ ಅವ್ರು ಹೇಳಿದ್ದನ್ನು ನಂಬಿಬಿಟ್ಟು ನಾವು ದುಡ್ಡು ಹಾಕ್ತೀವಿ. ಲೈಕ್ ಫೈನಾನ್ಷಿಯಲ್ ಅಡ್ವೈಸರ್ ಮಸ್ಟ್ ಆ್ಯಕ್ಟ್ ಇನ್ ಗುಡ್ ಫೇತ್. ಅವ್ರು ಏನು ಮಾಡಬೇಕು, ಯಾವಾಗಲೂ ಮನಸ್ಸಲ್ಲೊಂದು ಹೊರಗೊಂದಿರ್ಬೋದು, ಗುಡ್ ಫೇತಲ್ಲಿ ಅವರು ವ್ಯವಹಾರ ನಡೆಸಬೇಕು. ಆ್ಯಂಡ್ ಫಾರ್ ದ ಬೆನಿಫಿಟ್ ಆಫ್ ದ ಕ್ಲೈಂಟ್, ಅವ ಏನು ಮಾಡ್ತಾನೆ ಅದಕ್ಕೆ ಕ್ಲೈಂಟಿಗೆ ಬೆನಿಫಿಟ್ ಆಗಬೇಕು. ಸಿನ್ಸ್ ವಿಲಿಯಮ್ಸನ್ ಟುಕ್ ಅನ್ಫೇರ್ ಅಡ್ವಾಂಟೇಜ್, ನೋಡಿ ಅವನೇನು ಮಾಡ್ದ, ಪರಿಸ್ಥಿತಿಯ ದುರುಪಯೋಗನ ಪಡ್ಕೊಂಡ. ಆಫ್ ಟಾಟೇಸ್ ಟ್ರಸ್ಟ್, ದ ಟ್ರಾನ್ಸಾಕ್ಷನ್ ವಾಸ್ ಸೆಟ್ ಅಸೈಡ್. ಆದ್ದರಿಂದ ಏನಾಯಿತು, ಇಲ್ಲ ಅವನ ಆಸ್ತಿ ವಾಪಸ್ ಕೊಡ್ರಿ ನೀವು ಅಂತ ಕೋರ್ಟ್ ಹೇಳ್ತು. ಇಟ್ ಈಸ್ ಬಿಕಾಸ್ ಆಫ್ undue influence. These 4 cases I have discussed with you. This is the legal principle. ಫಿಡ್ಯೂಷಿಯರಿ ರಿಲೇಷನ್ಶಿಪ್ ಅಂದರೆ ಏನು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದೀಸ್ ಆರ್ ಆಲ್ ದ ಕಾನ್ಸೆಪ್ಟ್ಸ್ ದಟ್ ಆರ್ ಅವೈಲೇಬಲ್. ನೆಕ್ಸ್ಟ್ ಕೇಸ್ ಈಸ್ ದ ಲಾಸ್ಟ್ ಕೇಸ್, ರಘುನಾಥ್ ಪ್ರಸಾದ್ ವರ್ಸಸ್ ಸರ್ಜು ಪ್ರಸಾದ್. ಪ್ರಸಾದ್ ವರ್ಸಸ್ ಪ್ರಸಾದ್. Raghunath Prasad has mortgaged a property to his cousin Sarju Prasad. Later, a release deed was executed by Raghunath in favor of Sarju under the circumstances where the relationship between the parties created position of dominance. Raghunath alleged that the deed was obtained through undue influence. ನೋಡಿ, ಈ ಮಾರ್ಟ್ಗೇಜ್ ಡೀಡ್ ಇದೆಯಲ್ಲ, ಆ ಡೀಡ್ನ ಅಂಡು ಇನ್ಫ್ಲೂಯೆನ್ಸ್ ಮಾಡ್ಕೊಂಡಿದ್ದರು ಅಂತ. ರಘುನಾಥ್ ಪ್ರಸಾದ್ ತನ್ನ ಆಸ್ತಿಯನ್ನು ಸರ್ಜು ಪ್ರಸಾದ್ಗೆ ಅಡಮಾನ ಇಟ್ಟಿದ್ದರು. ನಂತರ ಆ ಸಂಬಂಧದ ಪ್ರಾಬಲ್ಯದ ಪರಿಣಾಮವಾಗಿ ರಘುನಾಥ್ ಸರ್ಜು ಪ್ರಸಾದ್ ಪರವಾಗಿ ರಿಲೀಸ್ ಡೀಡ್ ಮಾಡಿಸಬೇಕಾಯಿತು. ರಘುನಾಥ್ ಆರೋಪಿಸಿದ್ದರು ಈ ಡೀಡ್ ಅತಿಯಾದ ಪ್ರೇರಣೆಯಿಂದ ಆಗಿದೆ ಅಂತಕ್ಕಂಥದ್ದನ್ನು. ನಾವು ವೆದರ್ ದ ರಿಲೀಸ್ ಡೀಡ್ ಎಕ್ಸಿಕ್ಯೂಟೆಡ್ ಬಿಟ್ವೀನ್ ಕ್ಲೋಸ್ ರಿಲೇಟಿವ್ಸ್ ಅಂಡರ್ ಇನ್ಫ್ಲೂಯೆನ್ಸ್ ಅಮೌಂಟ್ಸ್ ಟು ಅಂಡು ಇನ್ಫ್ಲೂಯೆನ್ಸ್ ಆಗುತ್ತಾ ಅನ್ನೋದು ಪ್ರಶ್ನೆ. ಇದು ಅಂಡು ಇನ್ಫ್ಲೂಯೆನ್ಸ್ ಆಗುತ್ತಾ? ನೋಡಿ, ಅಂಡು ಇನ್ಫ್ಲೂಯೆನ್ಸ್ ಯಾವಾಗ ಆಗುತ್ತೆ ಅಂತಂದರೆ, ಅವರು ಕಸಿನ್ ಇರುವಲ್ರಕ್ಕೆ, ರಿಲೇಷನ್ ಇರುವಲ್ರಕ್ಕೆ, ಆದರೆ ಅಲ್ಲಿ ಮಾಡಿದಂತಹ ಒಂದು ಕ್ರಿಯೆ ಇರ್ತದಲ್ಲ, ಅದು ಅನ್ಯಾಯಕರವಾಗಿರಬಾರ್ದು. ಅನ್ಯಾಯಕರ ಆಗಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಇಫ್ ಇಟ್ ಈಸ್ ನಾಟ್ ಅನ್ಕಾನ್ಸಿಯಸ್ ಆಗಿದ್ರೆ ದೆನ್ ದೆರ್ ಇಸ್ ನೋ ಪ್ರಾಬ್ಲಮ್. ದ ಪ್ರೈವಿ ಕೌನ್ಸಿಲ್ ಹೆಲ್ಡ್ ದ್ಯಾಟ್ mere relationship does not by itself prove undue influence. However, if it is shown that one party was in a position to dominate the will of the other and obtained unfair advantage, ಡಾಮಿನೇಟ್ ಮಾಡ್ಬೋದು, ಮಾಡಬಾರ್ದು ಅಂತಲ್ಲ, ಆದರೆ ಅದರಿಂದ ಅನ್ಯಾಯವಾದಂಥ ಲಾಭ ಪಡೆದಿರಬಾರ್ದು, then it would amount to undue influence. In this case, it was proved that undue influence existed and the deed was voidable. ಇದರಲ್ಲಿಯೂ ಕೂಡ ಎಲ್ಲ ದಾಖಲಾತಿಗಳನ್ನ ನೋಡಿದಾಗ ಇಲ್ಲ, ಅಂಡು ಇನ್ಫ್ಲೂಯೆನ್ಸ್ ಆಗಿದೆ ಅನ್ನೋದು
ಪ್ರೂವ್ ಆಯಿತು. ಪ್ರೂವ್ ಆದ್ದರಿಂದ ಆ ಡಾಕ್ಯುಮೆಂಟ್ನ ಏನು ಮಾಡಿದ್ರು ಅವರು, ಕ್ಯಾನ್ಸಲ್ ಮಾಡಿದರು. ದಟ್ ವಾಸ್ ಕ್ಯಾನ್ಸಲ್. ಸೊ ದಿಸ್ ಈಸ್ ಸೆಕ್ಷನ್ 16. When a person is in a position to dominate the will of the other and uses the position for unfair advantage, same thing, unfair advantage. ಬರೀ ರಿಲೇಷನ್ಶಿಪ್ ಇರೋದ್ರಿಂದ ಅನ್ಫೇರ್ ಅಡ್ವಾಂಟೇಜ್ ಅಂತಂದ್ರೆ ತಪ್ಪು. ಅದ್ರ ಜೊತೆಗೆ ಕ್ರಿಯೆ ಏನು ನಡೆದಿರಬೇಕು, ಅನ್ಫೇರ್ ಅಡ್ವಾಂಟೇಜು ಡಾಮಿನೆಂಟ್ ಪರ್ಸನ್ ತೊಗೊಂಡಿರಬೇಕು. ತೊಗೊಂಡಿದ್ರೆ ಮಾತ್ರ ಅದು ಓಕೆ, ಇಲ್ಲ ಅಂದ್ರೆ ಅಲ್ಲ ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ಕಾಣ್ತೀವಿ. ರೈಟ್. ನೌ ದೇರ್ ಇಸ್ ಎ ಕ್ವಶನ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕೋರ್ಷನ್ ಆ್ಯಂಡ್ ಅಂಡು ಇನ್ಫ್ಲೂಯೆನ್ಸ್ ಅಂತ ಹೇಳಿ. ನೋಡಿ, ಕೋರ್ಷನನ್ನು ಹಿಂದಿನ ವಿಡಿಯೋದಲ್ಲಿ ಕಲ್ತಿದ್ದೀವಿ. ನೀವು ಈ ಡಿಫ್ರೆನ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಇದರ ಹಿಂದಿನ ವಿಡಿಯೋ ನೋಡಬೇಕು. ಬಲವಂತ ಅಥವಾ ಜುಲುಮೆ ಅಂತಕ್ಕಂಥ ಇನ್ನೊಂದು ವಿಡಿಯೋ. ಬಲವಂತ ಅಥವಾ ಜುಲುಮೆನೋ ಅಂತಾರೆ ನಾರ್ತ್ ಕರ್ನಾಟಕದ ಭಾಷೆ. ಜುಲುಮೆ ಮಾಡಿ ತಗೊಂಡ್ರಿ ಅವನು ಅಂತ ಹಾಗೂ ಹೇಳ್ತಾರೆ. ಓಕೆ, ಆ ವಿಡಿಯೋ ನೋಡ್ಬೇಕು. ಸೆಕ್ಷನ್ 15, ಸೆಕ್ಷನ್ 15, ಸೆಕ್ಷನ್ 16. ಇವೆರಡರ ವ್ಯತ್ಯಾಸ ಏನು? ಎರಡೂದ್ರ ಪರಿಣಾಮ ಒಂದೇ, ರಿಸಲ್ಟ್ ಈಸ್ ಸೇಮ್. ದ ರಿಸಲ್ಟ್ ಈಸ್ ಸೇಮ್, ಬಟ್ ದ ಮೆಥಡ್ ಈಸ್ ಡಿಫ್ರೆಂಟ್. ಮೆಥಡ್ ಈಸ್ ಡಿಫ್ರೆಂಟ್. ಏನು ಡಿಫ್ರೆಂಟು ನೋಡೋಣ, ಅರ್ಥ ನೋಡೋಣ ಫಸ್ಟು. ಲೆಟ್ ಅಸ್ ಸಿ ದ ಮೀನಿಂಗ್. ಫೋರ್ಸ್, ಹಿಯರ್ ಫೋರ್ಸ್ ಈಸ್ ಯೂಸ್ಡ್. ಫೋರ್ಸಿಂಗ್ ಎ ಪರ್ಸನ್ ಟು ಎಂಟರ್ ಇನ್ ಟು ಅಗ್ರಿಮೆಂಟ್ ಬೈ ಕಮಿಟಿಂಗ್, ಥ್ರೆಟನಿಂಗ್, ಓಕೆ, ಫಾರ್ಬಿಡನ್ ಬೈ ಲಾ ಆರ್ ಅನ್ಲಾಫುಲ್ ಡಿಟೆನ್ಷನ್. ನೋಡಿ, ಇಲ್ಲೇನಾಗುತ್ತೆ ಅಂದರೆ ಕೋರ್ಷನ್ನಲ್ಲಿ ನಾವು ಹೆದರಿಸಿ ತಗೊಳ್ತೀವಿ. ಹೊಡಿತೀನಿ, ನೀನು ಶೂಟ್ ಮಾಡ್ತೀನಿ ಅಂತ, ಇಲ್ಲ ನಿನ್ನ ಆಸ್ತಿ ನಾನು ಹಾಳು ಮಾಡ್ತೀನಿ ಅಂತ, ಈ ರೀತಿ ಹೆದರ್ಸ್ತೀವಿ. ಆದರೆ ಇದು ಹಾರ್ಡ್ ಆ್ಯಕ್ಷನ್ನು, ಇದು ಸಾಫ್ಟ್ ಆ್ಯಕ್ಷನ್. ಇದು ಹಾರ್ಡ್ವೇರು, ಇದು ಸಾಫ್ಟ್ವೇರ್. ವಾಟ್ ಈಸ್ ಸಾಫ್ಟ್ ಆ್ಯಕ್ಷನ್? ಟೇಕಿಂಗ್ ಅನ್ಫೇರ್ ಅಡ್ವಾಂಟೇಜ್ ಬೈ ಡಾಮಿನೇಟಿಂಗ್ ದ ವಿಲ್ ಆಫ್ ಅನದರ್ ಪರ್ಸನ್. ನೀವು ಅವ್ರ ಜೊತೆ ಹೆಂಗೆ ಮಾತಾಡಿ ಮರಳು ಮಾಡ್ತೀರಿ ಅಂದರೆ ಅವನ ಮನಸ್ಸು ಚೇಂಜ್ ಆಗುತ್ತೆ. ಮನಸ್ಸು ಕರಗಿಸ್ತೀರಿ, ಅವನು ಕರಗಿಸಿಬಿಟ್ಟು ನೀವೇನು ಮಾಡ್ತೀರಿ, ಅವನ ಕಡೆಯಿಂದ ಲಾಭ ತಗೊಳ್ತೀರಿ. ಎಂಥ ಪ್ರಸಂಗದಲ್ಲಿ? ಸ್ಪಿರಿಚುವಲ್ ಗುರು, ಫಿಡಿಷಿಯರಿ ರಿಲೇಷನ್ ಎಟ್ಸೆಟ್ರಾ, ಫಾದರ್ ಸನ್, ಲಾಯರ್ ಕ್ಲೈಂಟ್, ಡಾಕ್ಟರ್ ಪೇಷಂಟ್, ಟೀಚರ್ ಸ್ಟೂಡೆಂಟ್, ಆಲ್ ದೀಸ್ ಆರ್ ಫಿಡಿಷಿಯರಿ ರಿಲೇಷನ್ಸ್. ಓಕೆ, ನೋಡಿ ಇಲ್ಲೇನಾಗುತ್ತೆ ಅಂದರೆ ಆಧ್ಯಾತ್ಮಿಕ ನಂಬಿಕೆ ಇವೆಲ್ಲ ಇರ್ತವೆ. ಇಲ್ಲಿ ಅದಲ್ಲ, ಇಲ್ಲಿ ಹೆದರಿಕೆ. ಇಲ್ಲೇನಿರುತ್ತೆ? ಹೆದರಿಕೆ ಇರುತ್ತೆ. ಓಕೆ, ದಿಸ್ ಈಸ್ ಸೆಕ್ಷನ್ 15, ದಿಸ್ ಈಸ್ ಸೆಕ್ಷನ್ 16. ಇದು ಸೆಕ್ಷನ್ ಯಾವುದು ಅಂತ. ದೆನ್ ನೆಕ್ಸ್ಟ್ ಪಾಯಿಂಟ್, ಕನ್ಸೆಂಟ್. ಇಲ್ಲಿ ಒಪ್ಪಿಗೆ. ಒಪ್ಪಿಗೆಯನ್ನು ಹೆಂಗೆ ಪಡಿತೀವಿ ನಾವು? ಕೋರ್ಷನ್ನಲ್ಲಿ ಬೆದರಿಕೆಯಿಂದ. ಕೋರ್ಷನ್ನಲ್ಲಿ ಬೆದರಿಕೆಯಿಂದ. ಕೋರ್ಷನ್, ಕೋರ್ಷನ್. ದಿಸ್ ಈಸ್ ಅಂಡು ಇನ್ಫ್ಲೂಯೆನ್ಸ್, ಪ್ರಭಾವ, ಅತಿಯಾದ ಪ್ರಭಾವದಿಂದ. ನೋಡಿ, ಇಲ್ಲಿ ಕನ್ಸೆಂಟ್ ಹೆಂಗೆ ತೊಗೊಂಡಿರ್ತೀವಿ? ಕನ್ಸೆಂಟ್ ಹೆಂಗೆ ತೊಗೊಂಡಿರ್ತೀವಿ ಅಂದರೆ ಕೋರ್ಷನ್ನಲ್ಲಿ ಪ್ರಭಾವದಿಂದ ತೊಗೊಂಡಿದ್ದೀವಿ. ಇಲ್ಲಿ ಮನೋವೈಜ್ಞಾನಿಕವಾಗಿ ನೈಜ ಒತ್ತಡದಿಂದ. ಬೆನ್ನಿಲಿ ಕೂದಲ ತೆಗೆಯೋದಂತಾರಲ್ಲ, ಇದು ಯಾವುದು? ಅಂಡು ಇನ್ಫ್ಲೂಯೆನ್ಸ್. ದೆನ್ ಸ್ವರೂಪ. ಇಲ್ಲೇನಿರುತ್ತೆ? ಹಿಯರ್ ಎಕ್ಸ್ಟರ್ನಲ್ ಪ್ರೆಷರ್, ಫಿಸಿಕಲ್ ಪ್ರೆಷರ್, ಅನ್ಲಾಫುಲ್ ಆ್ಯಕ್ಟ್ ಇರುತ್ತೆ. ಇಲ್ಲಿ ಹಂಗಲ್ಲ, ಇಂಟರ್ನಲ್ ಪ್ರೆಷರ್, ಮಾನಸಿಕವಾಗಿ ಸೈಕಾಲಜಿಕವಾಗಿ ಆ ಪ್ರೆಷರ್ ಇರುತ್ತೆ. ಯಾವುದರಲ್ಲಿ? ಅಂಡು ಇನ್ಫ್ಲೂಯೆನ್ಸಲ್ಲಿ. ಬರ್ಡನ್ ಆಫ್ ಪ್ರೂಫ್ ಎರಡೂ ಒಂದೇ. ಬರ್ಡನ್ ಆಫ್ ಪ್ರೂಫ್, ಇಲ್ಲಿ ದ ಪರ್ಸನ್ ಅಲೀಜಿಂಗ್ ಕೋರ್ಷನ್ ಮಸ್ಟ್ ಪ್ರೂವ್ ಇಟ್. ಇಲ್ಲಿ ಯಾರು ಪ್ರೂವ್ ಮಾಡಬೇಕು? ಯಾರು ನನ್ನ ಮೇಲೆ ಫೋರ್ಸ್ ಮಾಡ್ಯಾರ ಅವರು ಪ್ರೂವ್ ಮಾಡಬೇಕು. ಹಿಯರ್ ದ ಪ್ಲೇಂಟಿಫ್ ಹ್ಯಾಸ್ ಟು ಪ್ರೂವ್. ಇನ್ ಕೋರ್ಷನ್ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪ್ಲೇಂಟಿಫ್, ಬಟ್ ಇನ್ ಅಂಡು ಇನ್ಫ್ಲೂಯೆನ್ಸ್ ಇಟ್ ಈಸ್ ದ ಪೊಸಿಷನ್ ಆಫ್ ಡಿಫೆಂಡೆಂಟ್. ಇಲ್ಲಿ ಡಿಫೆಂಡೆಂಟ್ ಪ್ರೂವ್ ಮಾಡಬೇಕು, ಇಲ್ಲಿ ಅಪ್ಲಿಕೆಂಟ್ ಪ್ರೂವ್ ಮಾಡಬೇಕು. ನನ್ನ ಮೇಲೆ ಬಲಾತ್ಕಾರ ಆಗಿದೆ, ಬಲವಂತ ಆಗಿದೆ ಅಂಥೇಳಿ ಕೋರ್ಷನ್ನಲ್ಲಿ ಅಪ್ಲಿಕೆಂಟ್ ಕೋರ್ಟ್ಗೆ ಹೋಗ್ತಾನೆ. ಇಲ್ಲಿ ನನ್ನ ಮೇಲೆ ಅಂಡು ಇನ್ಫ್ಲೂಯೆನ್ಸ್ ಆಗಿದೆ ಅಂಥೇಳಿ ಅಪ್ಲಿಕೆಂಟ್ ಕೋರ್ಟ್ಗೆ ಹೋದಾಗ ಅದನ್ನು ಅಂಡು ಇನ್ಫ್ಲೂಯೆನ್ಸ್ ಆಗಿಲ್ಲ ಅಂತ ಪ್ರೂವ್ ಯಾರು ಮಾಡಬೇಕು? ಡಿಫೆಂಡೆಂಟ್ ಮಾಡಬೇಕು. ಇಲ್ಲಿ ಪ್ರೆಷರ್ ಆಗಿದೆ, ನನ್ನ ಮೇಲೆ ಬಲವಂತ ಆಗಿದೆ ಅಂಥೇಳಿ ಅಪ್ಲಿಕೆಂಟೇ ಪ್ರೂವ್ ಮಾಡಬೇಕು. ದಟ್ ಈಸ್ ದ ಡಿಫ್ರೆನ್ಸ್, ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್. ಇಫೆಕ್ಟ್ ಇಲ್ಲಿಯೂ ವಾಯ್ಡೇಬಲ್ ಆಗುತ್ತೆ, ಇಲ್ಲಿಯೂ ವಾಯ್ಡೇಬಲ್ ಆಗುತ್ತೆ. ಓಕೆ, ಎರಡೂ ಇಫೆಕ್ಟ್ ಎರಡೂ ಒಂದೇ. ಎರಡೂ ಸಂದರ್ಭದಲ್ಲಿಯೂ ಅಕಸ್ಮಾತು ಸಕ್ಸಸ್ ಆದರೆ, ಇಫ್ ದ ಪ್ಲೇಂಟ್ ಈಸ್ ಅಕ್ಸೆಪ್ಟೆಡ್, ಇಫ್ ದ ಕೋರ್ಟ್ ಅಕ್ಸೆಪ್ಟ್ಸ್ ದಟ್ ದೇರ್ ಇಸ್ ಎ ಕೋರ್ಷನ್, ಆರ್ ಇಫ್ ದ ಕೋರ್ಟ್ ಅಕ್ಸೆಪ್ಟ್ಸ್ ದಟ್ ದೇರ್ ಇಸ್ ಎ ಅಂಡು ಇನ್ಫ್ಲೂಯೆನ್ಸ್, ಅಂದರೆ ನ್ಯಾಯಾಲಯ ಇಲ್ಲಿ ಬಲವಂತ ಆಗಿದೆ ಅಂತ ಹೇಳಿ ನಿರ್ಧಾರಕ್ಕೆ ಬಂದರೂ ಕೂಡ, ಅಥವಾ ನ್ಯಾಯಾಲಯ ಇಲ್ಲಿ
ಮಾನಸಿಕವಾದ ಒತ್ತಡ ಆಗಿದೆ ಅಂತೂ ಪ್ರೂವ್ ಮಾಡಿದಾಗ, ಬಲವಂತದ ಪ್ರಭಾವ ಆಗಿದೆ ಅಂತಲೂ ಪ್ರೂವ್ ಆದಾಗ, ಎರಡೂ ಸಂದರ್ಭದಲ್ಲಿ ಏನಾಗುತ್ತೆ, ಅದು ವಾಯ್ಡ್ ಆಗುತ್ತೆ. ಅಂದರೆ ವಾಯ್ಡೆಬಲ್ ಎಟ್ ದ ರಿಕ್ವೆಸ್ಟ್ ಆಫ್ ದ ಪ್ಲೇಂಟಿಫ್ ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ದಿಸ್ ಇಸ್ ದ ಡಿಫ್ರೆನ್ಸ್. ದಿಸ್ ಈಸ್ ಆಲ್ ಅಬೌಟ್ undue influence and the comparison. So we have completed first free consent. We have discussed consent. We have discussed consent under section 13. We have discussed what is free consent under section 14. We have discussed section 15, what is meant by coercion. Then section 16 we have discussed what is meant by undue influence, and also we have discussed what is the difference. ಇಷ್ಟನ್ನು ನಾವು ವಿಚಾರ ಮಾಡಿದ್ದೀವಿ. ಇಷ್ಟು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಈ ಫ್ರೀ ಕನ್ಸೆಂಟಿನ ಮೊದಲನೇ ಎರಡು ವಿಷಯಗಳು ಮುಗಿದು. ಇನ್ನು ಉಳಿದಿರುವಂಥದ್ದು ಏನು ಅಂತಂದರೆ, ದೆರ್ ಈಸ್ ಒನ್ ಫ್ರಾಡ್. ವಿ ಹ್ಯಾವ್ ಟು ಡಿಸ್ಕಸ್ ಫ್ರಾಡ್. ವಿ ಹ್ಯಾವ್ ಟು ಡಿಸ್ಕಸ್ ಮಿಸ್ಟೇಕ್, ಮಿಸ್ಚೀಫ್ ಆ್ಯಂಡ್ ಮಿಸ್ಟೇಕ್. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.